ನಮಸ್ಕಾರ ಸ್ನೇಹಿತರೆ, ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ಅನ್ನೋ ಅಕ್ಕ ತಮ್ಮ ಇಬ್ರು ತಮ್ಮ ಸ್ನೇಹಿತರ ಜೊತೆ ಟ್ರಿಪ್ಗೆ ಅಂತ ಹೊರಡ್ತಾರೆ. ಹಾಗೆ ದಾರಿಯಲ್ಲಿ ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ನ ಸಾವನ್ನಪ್ಪಿರೋ ತಾತನ್ ಪಾಳು ಬಿದ್ದಿರೋ ಮನೆ ಸಿಗುತ್ತೆ. ಅದನ್ನ ನೋಡ್ಕೊಂಡು ಹೋಗೋಕೆ ಅಂತ ಬಂದು ಸೀದಾ ಸ್ವರ್ಗದಲ್ಲಿ ಇರೋ ತಾತನ್ ಹತ್ರನೇ ಹೋಗುವಂತ ಸಂದರ್ಭ ಎದುರಾಗುತ್ತೆ. ನಾರ್ಮಲ್ ಟ್ರಿಪ್ಗೆ ಅಂತ ಬಂದವರು ಒಂದು ಭಯಾನಕ ಸೈಕೋ ಕಿಲ್ಲರ್ ಫ್ಯಾಮಿಲಿ ಅವರ ಕೈಗೆ ತಗ್ಲಾಕೊಂಡು ತಪ್ಪಿಸ್ಕೊಳ್ಳೋಕೆ ಪರದಾಡುವಂತ ಪರಿಸ್ಥಿತಿ ಬರುತ್ತೆ. ಈ ಕಿಲ್ಲರ್ ಫ್ಯಾಮಿಲಿಯಲ್ಲಿ ಒಬ್ಬ ಮನುಷ್ಯರ ಚರ್ಮವನ್ನೇ ಮಾಸ್ಕ್ ನ ರೀತಿ ಹಾಕಿರೋನು ಇವರನ್ನ ಚೈನ್ ಸಾ ಇಂದ ಕೊಲ್ಲೋಕೆ ಶುರು ಮಾಡ್ತಾನೆ. ಯಾರು ಈ ಕಿಲ್ಲರ್ ಫ್ಯಾಮಿಲಿಯ ಭಯಾನಕ ರಹಸ್ಯ ಏನು, ಸ್ಯಾಲಿ, ಫ್ರಾಂಕ್ಲಿನ್ ಮತ್ತೆ ಅವರ ಫ್ರೆಂಡ್ಸ್ ಈ ಫ್ಯಾಮಿಲಿ ಅವರ ಕೈಗೆ ತಗ್ಲಾಕೊಂಡು ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಮಾಡ್ತಾರೆ, ತಪ್ಪಿಸ್ಕೊಳ್ಳೋಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ಜಗತ್ತಿನ ಅತ್ಯುತ್ತಮ ಹಾರರ್ ಸ್ಲಾಶರ್ ಮೂವೀಸ್ ನ ಲಿಸ್ಟ್ ಅಲ್ಲಿ ಬರೋ ದ ಟೆಕ್ಸಸ್ ಚೈನ್ ಸಾ ಮ್ಯಾಸಕರ್ ಮೂವಿಯಲ್ಲಿ ನೋಡೋಣ. ಮಾಡರ್ನ್ ಸ್ಲಾಶರ್ ಮೂವಿಗಳು ಶುರು ಆಗಿದ್ದು ಈ ಮೂವಿಯಿಂದಾನೆ. ಮಾಸ್ಕ್ ಹಾಕೊಂಡು ಒಬ್ಬ ಕಿಲ್ಲರ್ ಚೈನ್ ಸಾ ಅಥವಾ ಬೇರೆ ಬೇರೆ ವೆಪನ್ಸ್ ನ ಬಳಸಿ ಫ್ರೆಂಡ್ಸ್ ಮೇಲೆ ಅಥವಾ ಟೀನೇಜರ್ಸ್ ಮೇಲೆ ದಾಳಿ ಮಾಡೋ ರೀತಿ ಕತೆ ಇರೋ ಮೊದಲನೇ ಮೂವಿ ಇದು. ಇದಾದ್ಮೇಲೆ ಇವತ್ತಿಗೂ ಸ್ಲಾಶರ್ ಮೂವೀಸ್ ಬರ್ತಾನೆ ಇದೆ. ತುಂಬಾನೇ ಕಡಿಮೆ ಬಜೆಟ್ ಅಲ್ಲಿ ಮಾಡಿರೋ ಮೂವಿ ತುಂಬಾನೇ ದೇಶಗಳಲ್ಲಿ ಬ್ಯಾನ್ ಆಗುತ್ತೆ. ಜನ ಮೂವಿ ನೋಡಿ ರಿಯಲ್ ಸ್ಟೋರಿ ಅಂತ ಹೆದರ್ಕೊಂಡಿರ್ತಾರೆ. ಯಾಕಂದ್ರೆ ಮೂವಿ ಎಡ್ಗೀನ್ ಅನ್ನೋ ಕೊಲೆಗಾರ ಮತ್ತೆ ಶವಗಳನ್ನ ಕದೀತಾ ಇದ್ದ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಆ ರಿಯಲ್ ಸ್ಟೋರಿ ಏನು, ಮೂವಿಯಲ್ಲಿ ತೋರಿಸಿರೋದು ಎಷ್ಟು ರಿಯಲ್, ಎಷ್ಟು ಕಾಲ್ಪನಿಕ, ಮೂವಿಗೆ ಸಂಬಂಧಪಟ್ಟ ಕ್ರೇಜಿ ಫ್ಯಾಕ್ಟ್ಸ್ ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ಕೆಲವೊಂದು ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಂಡಾಗ ನನಗೆ ಶಾಕ್ ಆಯ್ತು. ಮೂವಿ ಮಾಡೋ ಟೈಮ್ ಅಲ್ಲಿ ಈ ರೀತಿ ಎಲ್ಲ ಆಗಿದ್ಯಾ ಅಂತ. ಅದೇನು ಅಂತ ಎಲ್ಲವನ್ನ ಕೊನೆಯಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಮೂವಿಯ ಸ್ಟೋರಿಯ ಜೊತೆಗೆ ನಿಮಗೆ ತುಂಬಾನೇ ವಿಷಯಗಳು ಈ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನ ಚಾನೆಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಹರಿಕಾಸ್ ಯಮಿ ಕಾರ್ನರ್, ನವೀನ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಸರಕೊಪ್ಪ, ಇಟ್ಸ್ ಯಮನೂರ್, ಭೀಮಾಶಿ ದಾಸನಟ್ಟಿ, ಲಕ್ಷ್ಮೀಗೌಡ, ಇನ್ನೋಸೆಂಟ್ ಆಲ್ಪೈನ್ ಮತ್ತೆ ಶರತ್ ಎಂ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ, ನೀವು ಈಗ ನೋಡೋ ಮೂವಿ 5 ಜನ ಸ್ನೇಹಿತರ ಗುಂಪಿಗೆ ಎದುರಾದ ಒಂದು ಭೀಕರ ದುರಂತದ ಕತೆ ಆಗಿದೆ. 5 ಜನರಲ್ಲಿ ಸ್ಯಾಲಿ ಮತ್ತೆ ಪ್ಯಾರಾಲಿಸಿಸ್ ನ ಕಾರಣದಿಂದ ವೀಲ್ ಚೇರ್ ಮೇಲೆ ಇರೋ ಸ್ಯಾಲಿಯ ತಮ್ಮ ಫ್ರಾಂಕ್ಲಿನ್ ಕೂಡ ಇದ್ದಾರೆ. ಇವ್ರಿಗೆಲ್ಲ ಇನ್ನು ಚಿಕ್ಕ ವಯಸ್ಸು. ಆ ದಿನ ಇವರು ನೋಡಿದಷ್ಟು ಹುಚ್ಚುತನ, ಭೀಕರತೆ, ಜೀವನ ಪೂರ್ತಿ ಬದುಕಿದ್ರು ಕೂಡ ನೋಡ್ತೀವಿ ಅಂತ ಊಹೆ ಮಾಡಿರ್ಲಿಲ್ಲ ಅಂತ ಆಘಾತಕಾರಿ ಘಟನೆಯನ್ನ ನೋಡ್ತಾರೆ. ಈ 5 ಜನರ ಪಾಲಿಗೆ ಒಂದು ಸುಂದರವಾದ ಬೇಸಿಗೆಯ ಟ್ರಿಪ್ ಅತ್ಯಂತ ಭಯಾನಕವಾದ ದುಸ್ವಪ್ನವಾಗಿ ಬದಲಾಗುತ್ತೆ. ಆ ದಿನ ನಡೆದ ಘಟನೆ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ವಿಲಕ್ಷಣ ಮತ್ತೆ ಕ್ರೂರ ಅಪರಾಧಗಳಲ್ಲಿ ಒಂದಾಗಿದೆ. ಅದೇ ದ ಟೆಕ್ಸಸ್ ಚೈನ್ ಸಾ ಮ್ಯಾಸಕರ್. ಸೊ ಏನು ಆ ಅತ್ಯಂತ ಭಯಾನಕ ಘಟನೆ ಅನ್ನೋದನ್ನ ಈಗ ನೋಡ್ತೀವಿ. ಆಗಸ್ಟ್ 18, 1973. ಇದು ಯಾವ ಸಮಯ ಅಂತ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ದ ದ ಲೇಟ್ ನೈಟ್ ವಿತ್ ದ ಡೆವಿಲ್ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದ್ದೆ ಸ್ನೇಹಿತರೆ. ಆ ವಿಡಿಯೋ ನೋಡಿರೋರ್ಗೆ ಏನಾಗಿತ್ತು ಅಮೆರಿಕಾದಲ್ಲಿ ಅಂತ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರ್ಗೆ ಚಿಕ್ಕದಾಗಿ ಹೇಳ್ತೀನಿ. 1970ರ ದಶಕ ಅಂದ್ರೆ ಅಮೆರಿಕಾದಲ್ಲಿ ತುಂಬಾನೇ ಹಿಂಸಾಚಾರ, ಅಪರಾಧಗಳು ನಡೀತಾ ಇರುತ್ತೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಶಾರ್ಟೇಜ್ ಆಗಿ ರೇಟ್ ಜಾಸ್ತಿ ಆಗಿ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಿರ್ತಾರೆ. ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ. ಮುಂದಿನ ಎಲೆಕ್ಷನ್ ಗೆಲ್ಲೋಕೆ ಅಡ್ಡದಾರಿ ಹಿಡಿದು ತಗ್ಲಾಕೊಂಡಿರ್ತಾರೆ. ಹಾಗಾಗಿ ಜನ ಹೋರಾಟ ಮಾಡಿ ಪ್ರೆಸಿಡೆಂಟ್ ಸ್ಥಾನದಿಂದ ಕೆಳಗೆ ಇಳಿಸಿರ್ತಾರೆ. ಭಯೋತ್ಪಾದಕರು, ಸೀರಿಯಲ್ ಕಿಲ್ಲರ್ಗಳು, ಡೀಮನ್ ನ ಪೂಜಿಸುವಂತವರು ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಂತ ಕಾಲ ಇದು. ಇದೆಲ್ಲವೂ ಕೂಡ ಮೂವಿಯಲ್ಲಿ ಏನ್ ನೋಡ್ತೀವೋ ಅದಕ್ಕೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಈಗ ಟೆಕ್ಸಸ್ ನ ಗ್ರಾಮೀಣ ಪ್ರದೇಶದ ಒಂದು ಸ್ಮಶಾನದಲ್ಲಿ ಯಾರೋ ಸಮಾಧಿ ಅಗ್ದು ಕೊಳ್ತೋಗಿರೋ ಡೆಡ್ ಬಾಡಿಗಳನ್ನ ಕೂಡ ಕತ್ಕೊಂಡು ಹೋಗಿದ್ದಾರೆ. ಕೆಲವು ಬಾಡಿಗಳ ಕೈಕಾಲು ತಲೆ ಕಟ್ ಮಾಡ್ಕೊಂಡು ಹೋದ್ರೆ ಇನ್ನ ಕೆಲವು ಪೂರ್ತಿ ಡೆಡ್ ಬಾಡಿಗಳೇ ಇಲ್ಲ. ಒಂದು ಬಾಡಿ ಕೈಗೆ ಇನ್ನೊಂದು ಡೆಡ್ ಬಾಡಿಯ ತಲೆ ಕೊಟ್ಟು ಸಮಾಧಿ ಗಲ್ಲಿಗೆ ವೈರಿಂದ ಕಟ್ ಹಾಕ್ಬಿಟ್ಟು ಕಳ್ಳ ಹೋಗಿದ್ದಾನೆ. ಡೆಕೋರೇಷನ್ ನ ರೀತಿ. ಯಾರಪ್ಪ ಇದು ಡೆಡ್ ಬಾಡಿನೂ ಬಿಡ್ತಿಲ್ವಲ್ಲ ಅಂತ ಪೊಲೀಸ್ ಅವ್ರಿಗೆ ಟೆನ್ಷನ್ ಆಗಿದೆ. ಇನ್ನೂ ಕಳ್ಳ ಸಿಗಾಕೊಂಡಿಲ್ಲ. ಅದೇ ಈ ಸ್ಮಶಾನದಲ್ಲಿ ಯಾರ್ಯಾರನ್ನ ಮಣ್ಣು ಮಾಡಿದ್ರೋ ಅವರ ಫ್ಯಾಮಿಲಿ ಅವರೆಲ್ಲ ಓಡ್ ಬಂದಿದ್ದಾರೆ. ಎಲ್ಲಿ ತಮ್ಮ ಫ್ಯಾಮಿಲಿಗೆ ಸೇರಿದವರ ಡೆಡ್ ಬಾಡಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೋ ಅಂತ. ಇದು ಒಂದೇ ದಿನದಲ್ಲಿ ನಡೆದಿರೋದಲ್ಲ, ತುಂಬಾನೇ ದಿನಗಳಿಂದ ನಡೀತಾ ಇದೆ. ಈ ಬಾರಿ ಕಳ್ಳ ಡೆಕೋರೇಷನ್ ಮಾಡಿ ಹೋಗಿರೋದ್ರಿಂದ ಯಾರೋ ಒಬ್ಬ ವ್ಯಕ್ತಿ ಇದನ್ನ ನೋಡಿ ಪೊಲೀಸ್ ಅವ್ರಿಗೆ ತಿಳಿಸಿರೋದ್ರಿಂದ ಶವಗಳ ಕಳ್ಳತನದ ಬಗ್ಗೆ ಗೊತ್ತಾಗಿದೆ. ಇದರ ಜೊತೆಗೆ ಅಮೆರಿಕದ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಕೂಡ ನ್ಯೂಸ್ ಅಲ್ಲಿ ಓಪನಿಂಗ್ ಕ್ರೆಡಿಟ್ಸ್ ಜೊತೆಗೆ ಹೇಳ್ತಾ ಹೋಗ್ತಾರೆ. ಈ ನ್ಯೂಸ್ ರೇಡಿಯೋ ಅಲ್ಲಿ ಹೇಳ್ತಾ ಇರೋದು. ಟೆಕ್ಸಸ್ ನ ಬಾರ್ಡರ್ ಅಲ್ಲಿ ಟೆಕ್ಸಾಕೋ ಆಯಿಲ್ ರಿಫೈನರಿ ಒಳಗೆ ಸ್ಫೋಟ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಕಾಲೆರಾ ಹರಡ್ಕೊಂತ ಇದೆ. ಯಾರೋ ಒಬ್ಬ ವ್ಯಕ್ತಿ ಕಿಟಕಿಯಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಒಬ್ಳು ಮಹಿಳೆ ಬೇರೆಯವರ ಮೇಲೆ ವಿನಾಕಾರಣ ದಾಳಿ ಮಾಡಿದ್ದಾಳೆ. ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಂದು ನೆಲಸಮ ಆಗಿ 29 ಜನ ಸಾವನ್ನಪ್ಪಿದ್ದಾರೆ. ಇದೇ ರೀತಿ ತುಂಬಾನೇ ಕೊಲೆಗಳು ನಡೀತಾ ಇರೋದ್ರ ಬಗ್ಗೆ ಎಲ್ಲ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ. ಸೇಮ್ ಲೇಟ್ ನೈಟ್ ವಿತ್ ದ ಡೆವಿಲ್ ಮೂವಿಯಲ್ಲೂ ಇದೇ ರೀತಿ ಟಿವಿ ನ್ಯೂಸ್ ಅಲ್ಲಿ ತೋರಿಸ್ತಾರೆ. ಆ ಮೂವಿಯಲ್ಲಿ ತೋರಿಸಿದ್ದೆಲ್ಲ ರಿಯಲ್ ಸ್ನೇಹಿತರೆ, ಆದ್ರೆ ಈ ಮೂವಿಯಲ್ಲಿ ರಿಯಲ್
ರಿಯಲ್ ಅಲ್ಲ. ಎಲ್ಲಾ ನ್ಯೂಸ್ ನ ಮೂವಿಯ ಡೈರೆಕ್ಟರ್ ಮತ್ತೆ ರೈಟರ್ ಕ್ರಿಯೇಟ್ ಮಾಡಿರೋದು. ಯಾಕೆಂದ್ರೆ ಮೂವಿ ನೋಡ್ತಾ ಇರೋ ಜನರಿಗೆ ಇದೆಲ್ಲ ನಿಜವಾಗ್ಲೂ ನಡೆದಿದೆ, ಮೂವಿಯಲ್ಲಿ ನಡೀತಾ ಇರೋದೆಲ್ಲ ರಿಯಲ್ ಅನ್ಕೊಳ್ಳಿ ಅಂತ ಆಡ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ಇದೇ ರೀತಿ ನಿಜವಾಗ್ಲೂ ತುಂಬಾನೇ ಘಟನೆಗಳು 1970ರ ದಶಕದಲ್ಲಿ ನಡೆದಿತ್ತು ಸ್ನೇಹಿತರೆ. ಒಂದು ಅದೇನ್ ಮುನ್ಸೂಚನೆನೋ ಏನೋ ಗೊತ್ತಿಲ್ಲ. ಟೆಕ್ಸಸ್ ನ ಬಾರ್ಡರ್ ಅಲ್ಲಿ ಟೆಕ್ಸಾಕೋ ಆಯಿಲ್ ರಿಫೈನರಿ ಒಳಗೆ ಆದ ಸ್ಫೋಟದ ಬಗ್ಗೆ ನ್ಯೂಸ್ ಅಲ್ಲಿ ಹೇಳಿದ್ರಲ್ಲ, ಅದು ಮುಂದೆ 1994ರಲ್ಲಿ ನಿಜವಾಗ್ಲೂ ನಡೆಯುತ್ತೆ. ಆದ್ರೆ ಅಮೆರಿಕ ಅಲ್ಲಿ ಅಲ್ಲ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಸೇಮ್ ಟೆಕ್ಸಾಕೋ ಹೆಸರಿನ ಆಯಿಲ್ ರಿಫೈನರಿಯಲ್ಲೇ ಸ್ಫೋಟ ಆಗಿತ್ತು. ಈಗ 5 ಜನ ಟೀನೇಜರ್ ಸ್ಯಾಲಿಯ ತಮ್ಮ ಫ್ರಾಂಕ್ಲಿನ್, ಜೆರಿ, ಕರ್ಕ್ ಮತ್ತೆ ಕರ್ಕ್ ನ ಗರ್ಲ್ ಫ್ರೆಂಡ್ ಪ್ಯಾಮ್ ಇಷ್ಟು ಜನ ರೋಡ್ ಟ್ರಿಪ್ ಗೆ ಹೊರಟಿದ್ದಾರೆ ವ್ಯಾನ್ ಅಲ್ಲಿ. ಇವರನ್ನ ನೋಡಿದ್ರೆ ಯಾವ ಆಂಗಲ್ ಇಂದನೂ ಟೀನೇಜರ್ಸ್ ತರ ಕಾಣ್ತಾ ಇಲ್ಲ, ಆದ್ರೂ ಟೀನೇಜರ್ಸ್ ಅಂತ ಅನ್ಕೊಳ್ಳೋಣ. ಮೊದಲು ಡೆಡ್ ಬಾಡಿಗಳ ಕಳ್ಳತನ ಆಗಿರೋ ಸ್ಮಶಾನಕ್ಕೆ ಬರ್ತಾರೆ. ಇದೇ ಸ್ಮಶಾನದಲ್ಲಿ ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ನ ತಾತನ್ನ ಮಣ್ಣು ಮಾಡಿರೋದು. ಎಲ್ಲಿ ಅವರ ಡೆಡ್ ಬಾಡಿನೂ ಕತ್ಕೊಂಡು ಹೋಗಿದ್ದನೋ ಕಳ್ಳ ಅಂತ ನೋಡೋಕೆ ಬಂದಿದ್ದಾರೆ. ಇವ್ರಿಗಿಂತ ಮೊದಲೇ ತುಂಬಾನೇ ಜನ ಬಂದು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಪುಣ್ಯಕ್ಕೆ ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ನ ತಾತನ್ ಸಮಾಧಿ ಸೇಫ್ ಆಗಿರೋದು ನೋಡಿ ತಮ್ಮ ರೋಡ್ ಟ್ರಿಪ್ ಮುಂದುವರಿಸ್ತಾರೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಏನೋ ಕೆಟ್ಟ ವಾಸನೆ ಬರೋಕೆ ಶುರು ಆಯ್ತು. ಪ್ಯಾಮ್ ಏನು ಅಂತ ಕೇಳಿದಾಗ ಫ್ರಾಂಕ್ಲಿನ್ ಇಲ್ಲೇ ಕಸಾಯಿಖಾನೆ ಇದೆ, ನಮ್ಮ ತಾತ ಹಸುಗಳನ್ನ ಅಲ್ಲಿಗೆನೆ ಮಾರಾಟ ಮಾಡ್ತಾ ಇದ್ದಿದ್ದು, ನಮ್ಮ ಅಂಕಲ್ ಕೂಡ ಅಲ್ಲೇ ಕೆಲಸ ಮಾಡೋದು. ಮೊದಲು ಅಲ್ಲಿ ಪ್ರಾಣಿಗಳನ್ನ ತುಂಬಾನೇ ಕ್ರೂರವಾಗಿ ಕೊಲ್ತಾ ಇದ್ರು, ಅದೇ ಈಗ ಎಲ್ಲ ಬದಲಾಗಿದೆ, ಅವುಗಳಿಗೆ ಜಾಸ್ತಿ ನೋವು ಕೊಡಲ್ಲ ಅಂತ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಪ್ಯಾಮ್ ಏನೇ ಹೇಳು ಪ್ರಾಣಿಗಳನ್ನ ತಿನ್ನೋದಕ್ಕೋಸ್ಕರ ಕೊಲ್ಲೋದು ತಪ್ಪು ಅಂತ ಹೇಳ್ತಿದ್ದಾಳೆ. ರೋಡ್ ಸೈಡ್ ಅಲ್ಲಿ ಒಬ್ಬ ವ್ಯಕ್ತಿ ಇವರಿಗೆ ಲಿಫ್ಟ್ ಕೇಳ್ತಾ ಇದ್ದಾನೆ. ನಿಲ್ಸೋದ ಬೇಡವಾ ಅಂತ ವ್ಯಾನ್ ಡ್ರೈವ್ ಮಾಡ್ತಿರೋ ಜೆರಿ ಕೇಳಿದಾಗ ಹೊರಗೆ ತುಂಬಾನೇ ಬಿಸಿಲಿದೆ, ವ್ಯಾನ್ ಒಳಗೇನೆ ಕುತ್ಕೊಳ್ಳೋಕ್ ಆಗ್ತಿಲ್ಲ, ಆಮೇಲೆ ಬಿಸಿಲಿಗೆ ಪ್ರಾಣ ಹೋದ್ರೆ ಕಷ್ಟ. ವ್ಯಾನ್ ನಿಲ್ಸಿ ಆ ವ್ಯಕ್ತಿಯನ್ನ ಒಳಗೆ ಹತ್ತಿಸ್ಕೊಂಡಾದ್ಮೇಲೆ ಇವನ ಮುಖ ಭಯಾನಕವಾಗಿರೋದು ನೋಡಿ ಫ್ರಾಂಕ್ಲಿನ್ ಇದೇನ್ ಡ್ರಾಕ್ಯುಲಾ ಇದ್ದಂಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಈ ವ್ಯಕ್ತಿ ಕೂಡ ವಿಚಿತ್ರವಾಗಿ ಆಡ್ತಾ ಇರೋದ್ರಿಂದ ಯಾರ್ ನೀನು ಕಸಾಯಿಖಾನೆಯಲ್ಲಿ ಕೆಲಸ ಮಾಡೋದಾ ಅಂತೆಲ್ಲ ಇವರು ವಿಚಾರಿಸಿದಾಗ ಈ ವ್ಯಕ್ತಿ ತನ್ನ ಹೆಸರು ಹೇಳಲ್ಲ, ಆದ್ರೆ ಇವನ ಹೆಸರು ನುಬಿನ್ಸ್. ಇವನು ಅಷ್ಟೇ ಅಲ್ಲ, ಇವನ ಸಹೋದರ ಮತ್ತೆ ಇವನ ತಾತ ಕೂಡ ಅದೇ ಕಸಾಯಿಖಾನೆಯಲ್ಲಿ ಕೆಲಸ ಮಾಡ್ತಿದ್ರು, ಆದ್ರೆ ಈಗ ಮಾಡ್ತಿಲ್ಲ. ಇವನು ಪ್ರಾಣಿಗಳನ್ನ ಕೊಲ್ಲೋ ಕೆಲಸ ಮಾಡ್ತಿರ್ತಾನೆ. ಈಗ ಆ ಕೆಲಸವನ್ನ ಮಷೀನ್ ಮಾಡ್ತಾ ಇರೋದ್ರಿಂದ ಕೆಲಸ ಕಳ್ಕೊಂಡಿದ್ದಾನೆ. ಇವನು ಕೂಡ ಫ್ರಾಂಕ್ಲಿನ್ ತರ ಒಳಗೆ ಏನೆಲ್ಲ ನಡೆಯುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಫೋಟೋಗಳನ್ನ ಬೇರೆ ತೋರಿಸ್ತಾ ಇದ್ದಾನೆ. ಪ್ಯಾಮ್ ಮತ್ತೆ ಕರ್ಕೆ ಇದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇದಾದ್ಮೇಲೆ ಫ್ರಾಂಕ್ಲಿನ್ ಹತ್ರ ಇರೋ ಸಣ್ಣ ಚಾಕುನ ಕಿತ್ಕೊಂಡು ತನ್ನ ಅಂಗೈ ಮೇಲೆ ರಕ್ತ ಬರೋ ಹಾಗೆ ಕಟ್ ಮಾಡ್ಕೊಂಡು ನಗಾಡ್ತಿದ್ದಾನೆ, ಒಳ್ಳೆ ಸೈಕೋ ತರ. ಇವರು ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದಾರೆ ಅಂತ ಕೇಳಿದ್ರು ನುಬಿನ್ಸ್ ಮಾತಾಡಲ್ಲ. ತನ್ನ ಹತ್ರ ಇದ್ದ ಕ್ಯಾಮ್ರಾ ಇಂದ ಇವರೆಲ್ಲರ ಫೋಟೋ ತೆಗೆದು ಇದು ಪ್ರಿಂಟ್ ಆಗಿ ಬರೋವರೆಗೂ ಹೇಳ್ತಾನೆ, ನನ್ನ ಮನೆ ಇಲ್ಲೇ ಇರೋದು, ನೀವು ಮನೆಗೆ ಬನ್ನಿ, ನನ್ನ ಸಹೋದರ ತುಂಬಾನೇ ಚೆನ್ನಾಗಿ ಅಡುಗೆ ಮಾಡ್ತಾನೆ, ತಿಂದು ಹೋಗಿರುವಂತೆ ಅಂತ ನುಬಿನ್ಸ್ ಕರೆದಾಗ ಯಾರು ಬರೋಕೆ ಒಪ್ಕೊಳ್ಳಲ್ಲ. ಇವರ ಫೋಟೋ ತೆಗ್ದಿದ್ನಲ್ಲ ಅದನ್ನ ಫ್ರಾಂಕ್ಲಿನ್ಗೆ ಕೊಟ್ಟು ದುಡ್ಡು ಕೇಳ್ತಾ ಇದ್ದಾನೆ. ಫ್ರಾಂಕ್ಲಿನ್ ನಾನೇನ್ ನಮ್ ಫೋಟೋ ತೆಗಿಯನ್ನ ತಗೋ ಫೋಟೋನ ಅಂತ ವಾಪಸ್ ಕೊಟ್ಟಾಗ ಕೋಪದಲ್ಲಿ ನುಬಿನ್ಸ್ ಒಂದು ಫಾಯಿಲ್ ನ ಓಪನ್ ಮಾಡಿ ಇಟ್ಟು ಇದರ ಮೇಲೆ ಫೋಟೋ ಇಟ್ಟು ಫೋಟೋ ಮೇಲೆ ಗನ್ ಪೌಡರ್ ಹಾಕಿ ಬೆಂಕಿ ಕಡ್ಡಿಯಿಂದ ಬೆಂಕಿ ಹಚ್ತಾನೆ. ಫೋಟೋನ ಡೈರೆಕ್ಟ್ ಆಗಿ ಬೆಂಕಿ ಕಡ್ಡಿಯಿಂದಾನೆ ಸುಟ್ ಹಾಕಬಹುದಾಗಿತ್ತು, ಆದ್ರೆ ಸೈಕೋ ಆಗಿರೋದಕ್ಕೇನೆ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಜೆರಿಗೆ ಮೊದಲು ವ್ಯಾನ್ ನಿಲ್ಸೋಕೆ ಹೇಳ್ತಿದ್ದಾರೆ. ನಿಲ್ಸೋ ಅಷ್ಟರಲ್ಲಿ ನುಬಿನ್ಸ್ ತನ್ನ ಹತ್ರ ಇದ್ದ ರೇಸರ್ ಇಂದ ಫ್ರಾಂಕ್ಲಿನ್ ನ ಕೈ ಮೇಲೆ ಕಟ್ ಮಾಡ್ತಾನೆ. ಅದಕ್ಕೆ ತಕ್ಷಣ ವ್ಯಾನ್ ನಿಲ್ಸಿ ಇವನನ್ನ ಒದ್ದು ಹೊರಗೆ ಹಾಕಿ ಹೊರಡ್ತಾರೆ. ಹೋಗೋಷ್ಟರಲ್ಲಿ ತನ್ನ ಅಂಗೈಯಿಂದ ಬರ್ತಾ ಇದ್ದ ರಕ್ತ ವ್ಯಾನ್ಗೆ ಮೆತ್ಬಿಟ್ಟು ಹುಚ್ಚನ ರೀತಿ ಆಡ್ತಾ ಇದ್ದಾನೆ. ಹೇಗೋ ಇವನ ಕಾಟ ತಪ್ಪಿತು, ಇನ್ಯಾವತ್ತು ಯಾರಿಗೂ ಲಿಫ್ಟ್ ಕೊಡಲ್ಲ ಅಂತ ಎಲ್ಲರೂ ಮಾತಾಡ್ಕೊಂಡು ಹೊರಡ್ತಾರೆ. ಆದ್ರೆ ಇನ್ಯಾವತ್ತು ಲಿಫ್ಟ್ ಕೊಡೋಕೆ ಇವರೇ ಇರಲ್ಲ. ಇವ್ರಿಗೆಲ್ಲ ಏನೋ ಆಗಿದೆ ಅನ್ನೋದು ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ದಾರೆ. ಪ್ಯಾಮ್ ಆಸ್ಟ್ರಾಲಜಿ ಬುಕ್ ಅಲ್ಲಿ ದಿನದ ರಾಶಿ ಭವಿಷ್ಯ ಓದ್ತಾ ಇದ್ದಾಳೆ. ಫ್ರಾಂಕ್ಲಿನ್ ನ ದಿನ ಹೇಗಿರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಜನರಿಂದ ತೊಂದರೆ ಆಗ್ಬಹುದು, ನೀವು ಊಹೆನೂ ಮಾಡಿರಲ್ಲ ಅಂತ ಡಿಸ್ಟರ್ಬಿಂಗ್ ಘಟನೆ ನಡೆಯುತ್ತೆ ಅಂತ ಬರ್ದಿದೆ. ಜೆರಿ ಯಾರೋ ಕರೆಕ್ಟ್ ಆಗೇ ಬರ್ದಿದ್ದಾರೆ ಅಂತ ಹೇಳ್ತಿದ್ದಾನೆ. ಈಗ ನುಬಿನ್ಸ್ ಫ್ರಾಂಕ್ಲಿನ್ ನ ಕೈ ಮೇಲೆ ಸ್ವಲ್ಪ ಕಟ್ ಮಾಡಿ ಹೋದ್ನಲ್ಲ ಅದರ ಬಗ್ಗೆನೆ ಆಸ್ಟ್ರಾಲಜಿ ಬುಕ್ ಅಲ್ಲಿ ಇರೋದು ಅಂತ ಜೆರಿ ಅನ್ಕೊಂಡಿದ್ದಾನೆ. ಆದ್ರೆ ಇವರು ಊಹೆ ಕೂಡ ಮಾಡೋಕಾಗದೆ ಇರೋ ಡಿಸ್ಟರ್ಬಿಂಗ್ ಘಟನೆ ಇನ್ನೂ ನಡೆಯೋದು ಬಾಕಿ ಇದೆ. ಫ್ರಾಂಕ್ಲಿನ್ ನ ಅಕ್ಕ ಸ್ಯಾಲಿಯ ಇವತ್ತಿನ ದಿನ ಕೂಡ ಸರಿ ಇಲ್ಲ. ಇವತ್ತು ನಡೆಯೋ ಒಂದು ಘಟನೆ ರಿಯಲ್ ಅಂತ ನಂಬೋಕೆ ಆಗಲ್ಲ, ಆದ್ರೆ ಆ ಘಟನೆ ರಿಯಲ್ ಆಗೇ ನಡೆಯುತ್ತೆ ಅಂತ ಬುಕ್ ಅಲ್ಲಿ ಇದೆ. ಇದನ್ನೆಲ್ಲ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹತ್ರದ ಒಂದು ಗ್ಯಾಸ್ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಗಾಡಿಗಳ ವಿಂಡೋ ಕ್ಲೀನ್ ಮಾಡೋ ವ್ಯಕ್ತಿ ಪದೇ ಪದೇ ಮೇಲೆ ಸೂರ್ಯನನ್ನ ನೋಡ್ತಾ ಇದ್ದಾನೆ. ಯಾಕಪ್ಪ ಇಷ್ಟೊಂದು ಸುಡ್ತಾ ಇದ್ಯಾ ಅಂತ ಎಷ್ಟು ಸಲ ನೋಡಿದ್ರು ಅಷ್ಟೇ, ಸೂರ್ಯ ನಮ್ಮ ಮಾತ್ ಕೇಳ್ತಾನ ಅಂತ ಸುಮ್ನ ಆಗ್ತಾನೆ ಇಲ್ಲ. ಗ್ಯಾಸ್ ಸ್ಟೇಷನ್ ನ ಓನರ್ ಬರ್ತಿದ್ದಂಗೆ ಈ ವ್ಯಕ್ತಿ ಎದ್ ಬಂದು ವ್ಯಾನ್ ನ ವಿಂಡ್ ಶೀಲ್ಡ್ ಕ್ಲೀನ್ ಮಾಡೋಕೆ ಶುರು ಮಾಡ್ತಾನೆ. ಓನರ್ ಪೆಟ್ರೋಲ್ ಇಲ್ಲ ಕಣ್ರಪ್ಪ, ಇವತ್ತು ಇನ್ನೂ ಸ್ಟಾಕ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೂಡ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮೊದಲೇ ಹೇಳ್ದಂಗೆ ಅಮೆರಿಕಾದಲ್ಲಿ ಈ ಸಮಯದಲ್ಲಿ ಪೆಟ್ರೋಲ್ ಗ್ಯಾಸ್ ಎಲ್ಲ
ಶಾರ್ಟೇಜ್ ಆಗಿ ರೇಟ್ ಜಾಸ್ತಿ ಆಗಿತ್ತು. ಅದಕ್ಕೆ ಇಲ್ಲೂ ಕೂಡ ಪೆಟ್ರೋಲ್ ಸ್ಟಾಕ್ ಇಲ್ಲ. ಫ್ರಾಂಕ್ಲಿನ್ ಇದ್ದವನು ತನ್ನ ತಾತನ್ ಮನೆ ಎಲ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಅಡ್ರೆಸ್ ಗೊತ್ತು, ಅಡ್ರೆಸ್ ಎಲ್ ಬರುತ್ತೆ ಅಂತ ಮರ್ತೋಗಿದ್ದಾನೆ. ಚಿಕ್ಕವರಿದ್ದಾಗ ತಾತನ್ ಹಳೆ ಮನೆಯಲ್ಲೇ ಇವನು ಮತ್ತೆ ಸ್ಯಾಲಿ ಇದ್ದಿದ್ದು, ಈಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಮನೆ ಫ್ರಾಂಕ್ಲಿನ್ ಅವ್ರ ಅಪ್ಪನ ಹೆಸರಲ್ಲಿ ಇದೆ. ಗ್ಯಾಸ್ ಸ್ಟೇಷನ್ ಓನರ್ಗೆ ಮನೆ ಎಲ್ಲಿದೆ ಅಂತ ಗೊತ್ತು, ಆದ್ರೂ ಹೇಳಲ್ಲ. ಅಲ್ಲಿಗೆ ಯಾಕೆ ಹೋಗ್ತಿದ್ದೀರಾ, ಹಳೆ ಮನೆ ಏನಾದ್ರೂ ತೊಂದರೆ ಆಗುತ್ತೆ, ಬನ್ನಿ ಇಲ್ಲೇ ರೂಮ್ ಇದೆ, ಬಾರ್ಬಿಕ್ಯೂ ಕೂಡ ಇದೆ, ತಿನ್ಕೊಂಡು ರೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಆಗ್ಲೇ ನುಬಿನ್ಸ್ ನ ಮನೆಗೆ ಬನ್ನಿ ಅಂತ ಕರೆದ. ಈಗ ಗ್ಯಾಸ್ ಸ್ಟೇಷನ್ ಓನರ್ ಒಳಗೆ ಕರೀತಾ ಇದ್ದಾರೆ. ಇವರು ತುಂಬಾನೇ ಒಳ್ಳೆಯವರ ಇಲ್ಲ ಇನ್ನೇನು ಅಂತ ಮುಂದೆ ಗೊತ್ತಾಗುತ್ತೆ. ಇವರು ಓನರ್ ನ ಮಾತು ಕೇಳಿ ಇಲ್ಲೇ ಉಳ್ಕೊಳ್ಳಲ್ಲ. ಜೆರಿ ಹೋಗಿ ಬಾರ್ಬಿಕ್ಯೂ ಪಾರ್ಸಲ್ ತಗೊಂಡು ಬರ್ತಾನೆ. ಬಾರ್ಬಿಕ್ಯೂ ಅಂದ್ರೆ ಮಾಂಸನ ಬೆಂಕಿಯಲ್ಲಿ ಸುಟ್ಟು ಸ್ಮೋಕ್ ಮಾಡಿರ್ತಾರಲ್ಲ ಅದು ಸ್ನೇಹಿತರೆ. ಇಲ್ಲೇ ಹತ್ರದಲ್ಲಿ ತಾತನ್ ಮನೆ ಇರೋದು. ಮನೆ ಹತ್ರನೇ ಸ್ವಲ್ಪ ನೀರು ನಿಂತಿರೋ ಹಳ್ಳ ಇದೆ, ಅದರಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡಬಹುದು. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಮುಂದೆ ಹೋಗೋಣ ಅಂತ ಫ್ರಾಂಕ್ಲಿನ್ ಎಲ್ಲರಿಗೂ ಹೇಳಿ ಕರ್ಕೊಂಡು ಹೊರಡ್ತಾನೆ. ಮನೆ ಹುಡ್ಕೊಂಡು ಹೋಗ್ಬೇಕಾದ್ರೆ ವ್ಯಾನ್ ಅಲ್ಲೇ ಬಾರ್ಬಿಕ್ಯೂ ತಿಂತಾ ಇದ್ದಾರೆ. ಫ್ರಾಂಕ್ಲಿನ್ಗೆ ಇದರ ಟೇಸ್ಟ್ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಿದೆ, ಯಾಕೆ ಅಂತ ಗೊತ್ತಾಗಲ್ಲ. ಕೊನೆಗೂ ತುಂಬಾ ಹೊತ್ತು ಹುಡ್ಕೊಂಡ್ ಬಂದಾಗ ತಾತನ್ ಮನೆ ಸಿಕ್ತು. ಈಗ ಇದು ಒಳ್ಳೆ ಬೂತ್ ಬಂಗ್ಲೆ ತರ ಆಗಿದೆ. ಯಾರು ವಾಸ ಇಲ್ದೇ ಇರೋದ್ರಿಂದ ವೀಲ್ ಚೇರ್ ಅಲ್ಲಿ ಇರೋ ಫ್ರಾಂಕ್ಲಿನ್ ನ ವ್ಯಾನ್ ಇಂದ ಕೆಳಗೆ ಇಳಿಸಿ ಸ್ಯಾಲಿ, ಜೆರಿ, ಕರ್ಕ್ ಮತ್ತೆ ಪ್ಯಾಮ್ ಮನೆ ಒಳಗೆ ಬರ್ತಾರೆ. ಅದೇ ಫ್ರಾಂಕ್ಲಿನ್ ವ್ಯಾನ್ ನ ಮೇಲೆ ನುಬಿನ್ಸ್ ನ ರಕ್ತ ನೋಡಿ ಏನಾದ್ರೂ ವ್ಯಾನ್ ನ ಮಾರ್ಕ್ ಮಾಡಿದನ, ಮತ್ತೆ ನಮ್ಮನ್ನ ಹುಡ್ಕೊಂಡ್ ಬರ್ತಾನ ಅಂತೆಲ್ಲ ಹೆದರ್ಕೊಂತಾ ಇದ್ದಾನೆ. ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ಇಬ್ಬರು ಕೂಡ ಚಿಕ್ಕವರಿದ್ದಾಗ ಇದೇ ಮನೆಯಲ್ಲಿ ಇದ್ದಿದ್ರಿಂದ ಜೆರಿ, ಕರ್ಕ್ ಮತ್ತೆ ಪ್ಯಾಮ್ಗೆ ಹಳೆ ನೆನಪುಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಳೆ. ಫ್ರಾಂಕ್ಲಿನ್ ಒಬ್ನೇ ವೀಲ್ ಚೇರ್ ತಳ್ಕೊಂಡು ಒಳಗೆ ಬಂದಾಗ ಹತ್ರದಲ್ಲೇ ಸ್ವಿಮ್ಮಿಂಗ್ ಮಾಡೋಕೆ ಜಾಗ ಇದೆ ಅಂದಲ್ಲ, ಅದೆಲ್ಲಿದೆ ಅಂತ ಪ್ಯಾಮ್ ಮತ್ತೆ ಕರ್ಕ್ ಇವನಿಗೆ ಕೇಳ್ತಾರೆ. ಫ್ರಾಂಕ್ಲಿನ್ ಅಡ್ರೆಸ್ ಹೇಳಿ ಕಳಿಸಿದಾಗ ಇಲ್ಲೇ ಡೋರ್ ನ ಹೊರಗೆ ಯಾವ್ದೋ ಪ್ರಾಣಿಯ ಮೂಳೆಗಳು, ಕೋಳಿ ಪುಕ್ಕ ಎಲ್ಲ ಇರೋದು ನೋಡ್ತಾನೆ. ಮತ್ತೆ ಮೇಲೆ ಮೂಳೆಗಳಿಂದ ಒಂದು ಡೆಕೋರೇಷನ್ ನ ಮಾಡಿ ನೇತ್ ಹಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಪ್ಯಾಮ್ ಮತ್ತೆ ಕರ್ಕ್ ಸ್ವಿಮ್ಮಿಂಗ್ ಮಾಡೋಕೆ ಅಂತ ಬಂದು ಹಳ್ಳಕ್ಕೆ ಬೀಳ್ತಾರೆ. ಯಾಕಂದ್ರೆ ಹಳ್ಳದಲ್ಲಿ ನೀರೇ ಇಲ್ಲ. ಈ ಪಾಟಿ ಸುಡೋ ಬಿಸಿಲಲ್ಲಿ ನೀರೆಲ್ಲಿಂದ ಇರುತ್ತೆ. ಹತ್ರದಲ್ಲೇ ಒಂದು ದೊಡ್ಡ ಶೆಡ್, ಮನೆ ಎಲ್ಲ ಕಾಣ್ತಾ ಇದೆ. ಜೊತೆಗೆ ಜನರೇಟರ್ ಓಡ್ತಾ ಇರೋ ಶಬ್ದ ಕೂಡ ಕೇಳಿಸ್ತಾ ಇದೆ. ಜನರೇಟರ್ ಓಡ್ತಿದೆ ಅಂದ್ರೆ ಮನೆ ಅವರ ಹತ್ರ ಪೆಟ್ರೋಲ್ ಕೂಡ ಇದೆ ಅಂತ ಆಯ್ತು. ಕರ್ಕ್ ಹತ್ರ ಒಂದು ಗಿಟಾರ್ ಇದೆ. ಅದನ್ನ ಮತ್ತೆ ಸ್ವಲ್ಪ ಹಣವನ್ನ ಕೊಟ್ಟು ಪೆಟ್ರೋಲ್ ಇಸ್ಕೊಳ್ಳೋಣ, ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಪೆಟ್ರೋಲ್ ತಗೊಂಡ್ ಬಂದ್ ಕೊಟ್ಟು ಗಿಟಾರ್ ವಾಪಸ್ ಇಸ್ಕೊಂಡ್ ಹೋಗೋಣ ಅಂತ ಕರ್ಕ್ ಪ್ಯಾಮ್ ನ ಮನೆ ಹತ್ರ ಕರ್ಕೊಂಡ್ ಹೊರಡ್ತಾನೆ. ಮೊದಲು ಶೆಡ್ ಹತ್ರನೇ ತುಂಬಾನೇ ಕಾರ್ಗಳು, ಹಳೆ ಕಾರ್ಗಳು ಪಾರ್ಕ್ ಮಾಡಿದರೆ. ಯಾಕೆ ಅಂತ ಇವ್ರಿಗೆ ಗೊತ್ತಿಲ್ಲ. ಯಾಕಿರ್ಬೋದು ಅಂತ ಕೊನೆಯಲ್ಲಿ ಮಾತಾಡೋಕೆ ಇನ್ನು ತುಂಬಾನೇ ವಿಷಯಗಳು ಇದೆ ಸ್ನೇಹಿತರೆ. ಶೆಡ್ ಇಂದ ಸ್ವಲ್ಪ ದೂರದಲ್ಲೇ ಇರೋ ಮನೆ ಹತ್ರ ಬಂದ್ರೆ ಇಲ್ಲಿ ಯಾರು ಕಾಣ್ತಾ ಇಲ್ಲ. ಕರ್ಕ್ ಬಾಗಿಲು ಬಡ್ದಾಗ ಒಂದು ಹಲ್ಲು ಕೆಳಗೆ ಬೀಳುತ್ತೆ. ಕರ್ಕ್ದಲ್ಲ, ಯಾರ್ದೋ ಬೇರೆ ಅವ್ರದ್ದು. ಆದ್ರೂ ತಲೆ ಕೆಡಿಸ್ಕೊಳಲ್ಲ. ಮತ್ತೆ ಬಾಗಿಲು ಬಡಿಯೋಕೆ ಹೋದಾಗ ಡೋರೇ ಓಪನ್ ಆಗ್ಬಿಡುತ್ತೆ. ಲಾಕ್ ಆಗಿರ್ಲಿಲ್ಲ. ಯಾರಾದ್ರೂ ಇದೀರಾ ಅಂತ ಕರ್ಕ್ ಎಷ್ಟೊತ್ತು ಕೇಳಿದ್ರು ಯಾರು ಹೊರಗೆ ಬರ್ಲಿಲ್ಲ. ಕಿಚನ್ ನ ಗೋಡೆ ಮೇಲೆ ಇರೋಬರೋ ಪ್ರಾಣಿಗಳ ತಲೆ ಬುರುಡೆಗಳನ್ನ ನೇತಾಕಿರೋದು ನೋಡಿ ಕರ್ಕ್ ಒಳಗೆ ಬರ್ತಾನೆ. ಕಿಚನ್ ನ ಡೋರ್ ಹತ್ರ ಇವನು ಕಾಲ್ ಜಾರ್ತಿದ್ದಂಗೆ ಒಬ್ಬ ಮಾಸ್ಕ್ ಹಾಕಿರೋ ವ್ಯಕ್ತಿ ಬಂದು ಇವನ ತಲೆಗೆ ಸುತ್ತಿಗೆಯಿಂದ ಹೊಡಿತಾನೆ ಸಾಯೋವರೆಗೂ. ಮುಖಕ್ಕೆ ಯಾವುದೋ ಸಾಧಾರಣವಾದ ಮಾಸ್ಕ್ ಹಾಕಿಲ್ಲ, ಮನುಷ್ಯರ ಚರ್ಮ ಸೇರಿಸ್ಕೊಂಡು ಒಲೆಗೆ ಹಾಕಿರೋ ಮಾಸ್ಕ್ ಇದು. ಕರ್ಕ್ ನ ಬಾಡಿನ ಎಳ್ಕೊಂಡು ಒಳಗೆ ಹೋದ. ಹೊರಗೆನೆ ಕೂತಿರೋ ಪ್ಯಾಮ್ ಕರ್ಕ್ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಒಳಗೆ ಬರ್ತಾಳೆ. ಇವಳು ರೂಮ್ಗೆ ಬಂದು ಕಾಲ್ ಜಾರಿ ಕೆಳಗೆ ಬೀಳ್ತಾಳೆ. ನೋಡಿದ್ರೆ ನೆಲ ಪೂರ್ತಿ ಕೋಳಿ ಪುಕ್ಕ, ಇನ್ನ ಯಾವ್ಯಾವ ಪಕ್ಷಿಗಳ ಪುಕ್ಕ ಇದೆಯೋ ಗೊತ್ತಿಲ್ಲ. ಎಲ್ಲಾ ಕಡೆ ಮನುಷ್ಯರ, ಪ್ರಾಣಿಗಳ ಹಲ್ಲುಗಳು, ಮೂಳೆಗಳು, ಜೊತೆಗೆ ಒಂದು ಕೋಳಿನ ಕೇಜ್ ಅಲ್ಲಿ ಕೂಡ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮನುಷ್ಯರ ಮತ್ತೆ ಪ್ರಾಣಿಗಳ ಮೂಳೆ, ತಲೆ ಬುರುಡೆಯಿಂದ ಡೆಕೋರೇಟ್ ಮಾಡಿರೋ ಸೋಫಾನೇ ಇದೆ. ಇದನ್ನ ನೋಡಿ ಗಾಬರಿ ಆದ ಪ್ಯಾಮ್ ರೂಮ್ ಇಂದ ಹೊರಗೆ ಬರ್ತಿದ್ದಂಗೆ ಇವಳು ಬರೋಕು ಮಾಸ್ಕ್ ಹಾಕಿರೋ ವ್ಯಕ್ತಿ ಬರೋಕು ಒಂದೇ ಆಯ್ತು. ಇವಳು ಓಡ್ ಹೋಗೋ ಅಷ್ಟ್ರಲ್ಲಿ ಈ ವ್ಯಕ್ತಿ ಬಂದು ಹಿಡ್ಕೊಂತಾನೆ. ಇವನ್ ಯಾರು ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ರೆ ಈಗ್ಲೇ ಹೇಳ್ಬಿಡ್ತೀನಿ, ಇವನನ್ನ ಲೆದರ್ ಫೇಸ್ ಅಂತ ಕರೀತಾರೆ. ಲೆದರ್ ಫೇಸ್ ಪ್ಯಾಮ್ ನ ಕಿಚನ್ಗೆ ಎತ್ಕೊಂಡ್ ಬಂದು ಕಟ್ ಮಾಡಿರೋ ಮಾಂಸ ನೇತ್ ಹಾಕೋ ಕೊಕ್ಕೆಗೆ ನೇತ್ ಹಾಕ್ದ. ನೋವು ತಡ್ಕೊಳಕ್ಕಾಗದೆ ಪ್ಯಾಮ್ ಕಿರ್ಚಾಡ್ತಿದ್ದಾಳೆ. ಮುಂದೆನೆ ಕರ್ಕ್ ನ ಡೆಡ್ ಬಾಡಿ ಇದೆ. ಇದನ್ನ ಚೈನ್ ಸಾ ಇಂದ ಕಟ್ ಮಾಡೋಕೆ ಶುರು ಮಾಡಿದಾಗ ಲೈವ್ ಆಗಿ ನೋಡ್ತಿರೋ ಪ್ಯಾಮ್ಗೆ ತುಂಬಾನೇ ಭಯ ಆಗ್ತಾ ಇದೆ. ಇನ್ನೊಂದ್ ಕಡೆ ತಾತನ್ ಮನೆ ಹತ್ರ ಪ್ಯಾಮ್ ಮತ್ತೆ ಕರ್ಕ್ಗೋಸ್ಕರ ಕಾಯ್ತಾ ಇರೋ ಸ್ಯಾಲಿ, ಫ್ರಾಂಕ್ಲಿನ್ ಮತ್ತೆ ಜೆರಿ ಇದೇನಿಬ್ರು ಸ್ವಿಮ್ಮಿಂಗ್ ಅಂತ ಹೋಗಿ ನೀರಲ್ಲೇ ಮಲ್ಕೊಂಡ್ರ, ನೋಡ್ಕೊಂಡ್ ಬರ್ತೀನಿ ಇಲ್ಲೇ ಇರಿ ಅಂತ ಜೆರಿ ಹೊರಡ್ತಾನೆ. ಇವನು ಕೂಡ ಖಾಲಿ ಇರೋ ಹಳ್ಳ ನೋಡಿ ಇದೇನಪ್ಪ ನೀರು ಇಲ್ಲ ಏನೂ ಇಲ್ಲ, ಇನ್ನೆಲ್ಲಿ ಹೋಗಿರ್ಬೋದು ಅಂತ ಇವನು ಮುಂದೆ ನಡ್ಕೊಂಡು ಲೆದರ್ ಫೇಸ್ ನ ಮನೆ ಹತ್ರನೇ ಬಂದ. ಸ್ವಿಮ್ಮಿಂಗ್ ಆದ್ಮೇಲೆ ಒರ್ಸ್ಕೊಳ್ಳೋಕೆ ಅಂತ ಕರ್ಕ್ ಬಟ್ಟೆ ತಂದಿದ್ದ. ಅದನ್ನ ಮನೆ ಹೊರಗೇನೆ ಇಟ್ಟಿರ್ತಾರೆ. ಈ ಬಟ್ಟೆ ನೋಡಿ ಇಬ್ರು ಒಳಗೇನೆ ಇರ್ಬೋದು ಅಂತ ಜೆರಿಗೆ ಅನಿಸ್ತಿದೆ. ಅನ್ಸೋದೇನು ಪ್ಯಾಮ್ ಅಳ್ತಾ ಇರೋ ಶಬ್ದ ಕೇಳಿಸಿದ್ರಿಂದ ಒಳಗೆ ಇದ್ದಾಳೆ ಅಂತ ಕನ್ಫರ್ಮ್ ಆಗಿ ಸೀದಾ ಕಿಚನ್ಗೆ ಬರ್ತಾನೆ. ಬರೋ ಅಷ್ಟ್ರಲ್ಲಿ ಪ್ಯಾಮ್ ಇಲ್ಲ, ಕರ್ಕ್ ನ ಕಟ್ ಮಾಡಿರೋ ಬಾಡಿನೂ ಇಲ್ಲ. ಆದ್ರೆ ಫ್ರೀಜರ್ ಒಳಗಿಂದ ಶಬ್ದ ಬರ್ತಿದೆ. ತಕ್ಷಣ ಜೆರಿ ಓಪನ್ ಮಾಡಿದ್ರೆ ಒಳಗೆ ಇನ್ನೂ ಒದ್ದಾಡ್ತಿರೋ ಪ್ಯಾಮ್ ಇದ್ದಾಳೆ. ಹಿಂದೆನೆ ಲೆದರ್ ಫೇಸ್ ಬಂದು ಜೆರಿಯನ್ನ ಕೂಡ ಸುತ್ತಿಗೆಯಿಂದ ಹೊಡೆದು ಸಾಯಿಸ್ದ.
ಲೆದರ್ ಫೇಸ್ ಆಗ್ಲೇ ಸಾವನ್ನಪ್ಪಿರೋ ಪ್ಯಾಮ್ನ ಬಾಡಿ ವಾಪಸ್ ಫ್ರೀಜರ್ ಒಳಗೆ ಹಾಕಿ ಹೊರಡ್ತಾನೆ. ಪಕ್ಕದಲ್ಲೇ ಫ್ರೀಜರ್ ನ ಇನ್ನೊಂದು ಡೋರ್ ಇದೆ. ಮೋಸ್ಟ್ಲಿ ಕರ್ಕ್ ನ ಕಟ್ ಮಾಡಿರೋ ಪಾರ್ಟ್ಸ್ ಇದ್ರಲ್ಲೇ ಇರ್ಬೋದು. ಈಗ ಲೆದರ್ ಫೇಸೆ ಗಾಬರಿಯಾಗಿ ಮನೆಯ ಹೊರಗೆ ಒಳಗೆ ಎಲ್ಲಾ ಕಡೆ ಹುಡ್ಕಾಡ್ತಿದ್ದಾನೆ. ಇದೇನ್ ಎಲ್ಲಿಂದ ಒಬ್ಬೊಬ್ರೆ ಬರ್ತಾವ್ರೆ, ಯಾಕೆ ಬರ್ತಾವ್ರೆ ಅಂತ ಇವನ ತಲೆನೇ ಓಡ್ತಿಲ್ಲ. ಸುಮ್ನೆ ಯೋಚನೆ ಮಾಡ್ತಾ ಕುತ್ಕೊಂತಾನೆ. ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ನ ಫ್ರೆಂಡ್ಸ್ದು ಯಾವ ರೀತಿ ಆಯ್ತು ಅಂದ್ರೆ ಕಿಲ್ಲರ್ ನ ಹುಡ್ಕೊಂಡ್ ಹೋಗಿ ಕುತ್ಕೆ ಕೊಟ್ಟಂಗಾಯ್ತು. ಇನ್ನೊಂದ್ ಕಡೆ ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ಗಾಬರಿ ಹಾಕಿದರೆ ಎಲ್ಲ ಹೋಗ್ತಿದ್ದಾರೆ, ವಾಪಸ್ಸೇ ಬರ್ತಿಲ್ವಲ್ಲ ಅಂತ. ಕತ್ತಲೆ ಬೇರೆ ಆಗಿದೆ. ಸ್ಯಾಲಿ ಒಬ್ಳೆ ಹೋಗೋಕೆ ರೆಡಿ ಆಗಿದ್ದಾಳೆ. ಫ್ರಾಂಕ್ಲಿನ್ ಬಿಡ್ತಿಲ್ಲ, ಟಾರ್ಚ್ ಕೂಡ ಕೊಡ್ತಿಲ್ಲ. ಹತ್ರದಲ್ಲೇ ಗ್ಯಾಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಸಹಾಯ ಕೇಳೋಣ ಅಂತ ಹೇಳ್ತಿದ್ದಾನೆ. ಆದ್ರೆ ವ್ಯಾನ್ ನ ಕೀ ಇವರ ಹತ್ರ ಇಲ್ಲ. ಜೆರಿ ವ್ಯಾನ್ ಡ್ರೈವ್ ಮಾಡ್ತಾ ಇದ್ದಿದ್ದು ಅವನ ಹತ್ರನೇ ಇತ್ತು ಅನ್ಸುತ್ತೆ. ಸ್ಯಾಲಿ ಇವನ ಕೈಯಲ್ಲಿ ಇದ್ದ ಟಾರ್ಚ್ ಕಿತ್ಕೊಂಡು ಹೋಗೋಕೆ ನೋಡ್ತಾಳೆ. ಇಲ್ಲ ನಾನು ಬರ್ತೀನಿ ಅಂತ ಒಂದೇ ಸಮ ಫ್ರಾಂಕ್ಲಿನ್ ತಲೆ ತಿಂತಾ ಇದ್ದಾನೆ. ವೀಲ್ ಚೇರ್ ತಳ್ಳೋಕ್ ಆಗಲ್ಲ ಅಂತ ಸ್ಯಾಲಿ ಹೇಳಿದ್ರು ಕೇಳಲ್ಲ. ಕೊನೆಗೆ ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ಇಬ್ರು ಹೊರಡ್ತಾರೆ. ತುಂಬಾನೇ ಹೊತ್ತು ಕಾಡಿನ ದಾರಿಯಲ್ಲಿ ಹುಡ್ಕೊಂಡು ಹೋದ್ರು ಯಾರು ಸಿಗದೆ ಇದ್ದಾಗ ಇವರು ಕೂಡ ಲೆದರ್ ಫೇಸ್ ನ ಮನೆ ಹತ್ರನೇ ಹೋಗ್ತಿದ್ದಾರೆ. ಆದ್ರೆ ಲೆದರ್ ಫೇಸ್ ಈ ಬಾರಿ ಮನೆಯಲ್ಲಿ ಇಲ್ಲ. ಕುರಿಗಳು ಎಲ್ಲಿಂದ ಬರ್ತಾ ಇದಾವೆ ಅಂತ ಹುಡ್ಕೊಂಡು ಕಾಡಿಗೆನೆ ಬಂದಿದ್ದ. ಇಬ್ರು ಲೆದರ್ ಫೇಸ್ ಕೈಗೆ ತಗ್ಲಾಕೊಂಡ್ರು. ವೀಲ್ ಚೇರ್ ತಳ್ತಿದ್ದ ಸ್ಯಾಲಿ ಹಿಂದೆ ಇದ್ಲು. ಮುಂದೆ ಕೂತಿದ್ದ ಫ್ರಾಂಕ್ಲಿನ್ ನ ಚೈನ್ ಸಾ ಇಂದ ಬೇರೆ ಬೇರೆ ಆಂಗಲ್ ಅಲ್ಲಿ ಕಟ್ ಮಾಡೋಕೆ ಶುರು ಮಾಡ್ತಾನೆ ಲೆದರ್ ಫೇಸ್. ಶಾಕ್ ಆದ ಸ್ಯಾಲಿ ಓಡೋಕೆ ಶುರು ಮಾಡ್ತಾಳೆ. ಹಿಂದೆನೆ ಲೆದರ್ ಫೇಸ್ ಕೂಡ ಹೊಗೆ ಬಿಡ್ಕೊಂಡು ಬರ್ತಾ ಇದ್ದಾನೆ. ಅಂದ್ರೆ ಚೈನ್ ಸಾ ಇಂದ ಹೊಗೆ ಬರ್ತಾ ಇರೋದು. ಇರೋ ತನಕ ಇದ್ದು ಸ್ಯಾಲಿ ಕೂಡ ಲೆದರ್ ಫೇಸ್ ನ ಮನೆಗೆನೆ ಓಡ್ ಬಂದ್ಲು. ಇವಳಿಗೇನ್ ಲೆದರ್ ಫೇಸ್ ನ ಅಡ್ರೆಸ್ ಗೊತ್ತಿರ್ಲಿಲ್ವಲ್ಲ. ಹೇಗೋ ಒಳಗೆ ಬರ್ತಿದ್ದಂಗೆ ಒಳಗಿಂದ ಡೋರ್ ಲಾಕ್ ಮಾಡ್ಕೊಂಡು ಮೇಲಿನ ಫ್ಲೋರ್ ಗೆ ಓಡ್ತಾಳೆ. ಲೆದರ್ ಫೇಸ್ ಚೈನ್ ಸಾ ಇಂದ ಡೋರ್ ನ ಕಟ್ ಮಾಡ್ತಿದ್ರೆ ಮೇಲೆ ಒಂದು ರೂಮ್ ಗೆ ಬಂದಿರೋ ಸ್ಯಾಲಿ ಇಬ್ರು ಇಲ್ಲೇ ಕೂತಿರೋದು ನೋಡಿ ಇವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಹತ್ರ ಬಂದಾಗ ನೋಡ್ತಾಳೆ ಇವರು ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ತಾತ ಸಾವನ್ನಪ್ಪಿರೋ ಹಾಗೆ ಕಾಣ್ತಾ ಇದ್ದಾರೆ. ಅಜ್ಜಿ ಪಕ್ಕ ಸಾವನ್ನಪ್ಪಿದ್ದಾರೆ. ಬಾಡಿ ಕೊಳ್ತೋಗ್ತಾ ಇದೆ. ತಾತ ಒಳ್ಳೆ ಮ್ಯೂಸಿಯಂ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರೋ ಬಾಡಿ ಇದ್ದಂಗಿದ್ದಾರೆ. ಇವರನ್ನ ನೋಡಿ ಹೆದರ್ಕೊಂಡು ವಾಪಸ್ ಕೆಳಗೆ ಬರ್ಬೇಕಾದ್ರೆ ಆಗ್ಲೇ ಲೆದರ್ ಫೇಸ್ ಒಳಗೆ ಬಂದಿದ್ದಾನೆ. ತಕ್ಷಣ ಮತ್ತೆ ಮೇಲಕ್ಕೆ ಓಡ್ ಹೋಗಿ ಕಿಟಕಿ ಹೊಡ್ಕೊಂಡು ಕೆಳಗೆ ಹಾರದ್ಲು. ಪುಣ್ಯಕ್ಕೆ ಜಾಸ್ತಿ ಹೈಟ್ ಇರ್ಲಿಲ್ಲ, ಬಚಾವ್ ಆಗ್ತಾಳೆ. ಸಣ್ಣ ಪುಟ್ಟ ಏಟಾಗಿದೆ ಅಷ್ಟೇ. ಇನ್ನೇನು ಮತ್ತೆ ಓಡೋದು. ಈ ಬಾರಿ ಓಡ್ಕೊಂಡು ಸೀದಾ ಗ್ಯಾಸ್ ಸ್ಟೇಷನ್ ಹತ್ರ ಬರ್ತಾಳೆ. ಯಾಕೋ ಏನೋ ಲೆದರ್ ಫೇಸ್ ಇಲ್ಲಿಗೆ ಬರ್ಲಿಲ್ಲ. ಸ್ಯಾಲಿ ಓನರ್ ಹತ್ರ ಬಂದು ಸಹಾಯ ಕೇಳಿದಾಗ ಇವನು ಇವಳಿಗೆ ಸಮಾಧಾನ ಮಾಡ್ತಿದ್ದಾನೆ. ಯಾರೋ ವ್ಯಕ್ತಿ ನನ್ನನ್ನ ಕೊಲ್ಲೋಕೆ ನೋಡ್ತಿದ್ದಾನೆ. ನನ್ ಜೊತೆ ಇದ್ದವ್ರನ್ನೆಲ್ಲ ಅವನೇ ಸಾಯಿಸಿರೋ ಹಾಗಿದ್ದಾನೆ. ಫ್ರಾಂಕ್ಲಿನ್ ಕತೆ ನನ್ ಕಣ್ಮುಂದೆನೆ ಮುಗಿಸ್ದ. ಪೊಲೀಸ್ಗೆ ಫೋನ್ ಮಾಡಿ ಅಂದಾಗ ಓನರ್ ಇಲ್ಲಿ ಫೋನ್ ಇಲ್ಲ, ಫೋನ್ ಇರೋ ಕಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ಇರೋ ಟ್ರಕ್ ತರ್ತೀನಿ ಅಂತ ಹೋದಾಗ ರೇಡಿಯೋ ಅಲ್ಲಿ ಮತ್ತೆ ಸ್ಮಶಾನದಲ್ಲಿ ಡೆಡ್ ಬಾಡಿಗಳ ಕಳ್ಳತನದ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಳಬೇಕಾದ್ರೆ ಓನರ್ ಬಾರ್ಬಿಕ್ಯೂ ಪಿಟ್ ಅಲ್ಲಿ ಸುಡ್ತಾ ಇರೋ ಮಾಂಸಗಳನ್ನ ತೋರಿಸ್ತಾರೆ. ಸ್ಯಾಲಿ ಇದನ್ನ ನೋಡಿ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ, ಈ ಕಡೆ ಗಮನನೂ ಕೊಡಲ್ಲ. ಆದ್ರೆ ನಾವು ನೋಡ್ತೀವಿ ಇಲ್ಲಿರೋ ಯಾವ ಮಾಂಸನೂ ಕೂಡ ಕೋಳಿ, ಹಂದಿ ಅಥವಾ ಬೇರೆ ಪ್ರಾಣಿಗಳ ರೀತಿ ಕಾಣ್ತಿಲ್ಲ. ಅಂದ್ರೆ ಸಮಾಧಿಯಲ್ಲಿ ಕಳ್ಳತನ ಮಾಡಿ ಇನ್ನೂ ಜಾಸ್ತಿ ಕೊಳ್ತೋಗದೆ ಇರೋ ಬಾಡಿನ ಏನಾದ್ರೂ ಇಲ್ಲಿ ಸುಡ್ತಾ ಇದಾರ ಅಂತ. ಇಲ್ಲಿಂದನೇ ಜರಿ ಬಾರ್ಬಿಕ್ಯೂ ಕೂಡ ತಗೊಂಡ್ ಹೋಗಿದ್ದ. ಅದನ್ನ ತಿಂದಾಗ ಯಾಕೋ ಟೇಸ್ಟ್ ಬೇರೆ ತರ ಇದೆಯಲ್ಲ ಅಂತ ಫ್ರಾಂಕ್ಲಿನ್ಗೂ ಅನ್ಸಿತ್ತು. ನೋಡೋಣ ಇನ್ನ ಸ್ವಲ್ಪ ಹೊತ್ತಲ್ಲೇ ಏನ್ ಕತೆ ಗೊತ್ತಾಗುತ್ತೆ. ಓನರ್ ಟ್ರಕ್ ಜೊತೆ ಒಂದು ಚೀಲ, ಹಗ್ಗ ಎಲ್ಲ ತಗೊಂಡ್ ಬಂದಿರೋದು ನೋಡಿ ಸ್ಯಾಲಿಗೆ ಭಯ ಶುರು ಆಯ್ತು. ಇಲ್ಲೇ ಇದ್ದ ಚಾಕು ಎತ್ಕೊಂಡು ಹೆದರ್ಸೋಕೆ ನೋಡ್ತಾಳೆ. ಆದ್ರೆ ಓನರ್ ಪೊರ್ಕೆ ತಗೊಂಡ್ ಬಂದು ಜಿರಳೆಗೆ ಹೊಡೆದಂಗ್ ಹೊಡೆಯೋಕೆ ಶುರು ಮಾಡಿದಾಗ ಪ್ರಜ್ಞೆ ತಪ್ತಾಳೆ ಸ್ಯಾಲಿ. ಇವಳನ್ನ ಚೀಲಕ್ಕೆ ಹಾಕೊಂಡು ಹೊರಡ್ತಾನೆ. ಎಲ್ಲಿಗೆ ಅಂದ್ರೆ ಲೆದರ್ ಫೇಸ್ ನ ಮನೆಗೆ. ದಾರಿಯಲ್ಲೇ ನುಬಿನ್ಸ್ ಹೋಗ್ತಾ ಇರೋದು ನೋಡಿ ಓನರ್ ಟ್ರಕ್ ಇಂದ ಇಳಿದು ಬಂದು ಇವನಿಗೆ ಹೊಡಿತಾ ಇದ್ದಾನೆ. ರೋಡ್ ಹತ್ರ ಯಾಕೆ ಹೋಗಿದ್ದೆ, ಪೊಲೀಸ್ ಅವರ ಕೈಗೆ ತಗ್ಲಾಕೊಂಡಿದ್ರೆ ಏನ್ ಕತೆ, ಸ್ಮಶಾನಕ್ಕೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿರೋದು ಅಂತ ಹೊಡಿಬೇಕಾದ್ರೆ ನಮ್ಗೆ ಗೊತ್ತಾಯ್ತು ಆ ಸಮಾಧಿಗಳ ಬೇರೆ ಯಾರು ಅಲ್ಲ, ನುಬಿನ್ಸೇ ಆಗಿದ್ದಾನೆ. ಇವನೇ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದ ಸ್ಮಶಾನದಿಂದ ಡೆಡ್ ಬಾಡಿಗಳನ್ನ ಕತ್ಕೊಂಡ್ ಬಂದಿರೋದು. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಈ ಓನರ್, ನುಬಿನ್ಸ್ ಮತ್ತೆ ಲೆದರ್ ಫೇಸ್ 3 ಜನ ಅಣ್ಣ ತಮ್ಮಂದಿರು. ನುಬಿನ್ಸ್ ನ ಕೂಡ ಓನರ್ ಮನೆ ಹತ್ರ ಕರ್ಕೊಂಡ್ ಬಂದಾಗ ಲೆದರ್ ಫೇಸ್ ಡೋರ್ ನ ಚೈನ್ ಸಾ ಇಂದ ಕಟ್ ಮಾಡಿರೋದು ನೋಡಿ ಕೋಪ ಮಾಡ್ಕೊಂಡು ಲೆದರ್ ಫೇಸ್ ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಾ ಇದ್ದಾನೆ, ಬೈತಾ ಇದ್ದಾನೆ. ಅಂದ್ರೆ ಲೆದರ್ ಫೇಸ್ ತನ್ನ ಅಣ್ಣನಿಗೆ ತುಂಬಾನೇ ಹೆದರ್ಕೊಂತಾನೆ. ಮಾತು ಕೂಡ ಸರಿಯಾಗಿ ಬರಲ್ಲ ಅಂತ ನಮಗೆ ಈಗ ಗೊತ್ತಾಗುತ್ತೆ. ಸ್ಯಾಲಿ ಜೊತೆ ಇದ್ದವರೆಲ್ಲ ಎಲ್ಲಿ, ಅವರು ಬಂದಿದ್ರ ಅಂತ ಕೇಳಿದಾಗ ಸ್ಪಷ್ಟವಾಗಿ ಏನು ಹೇಳದೆ ಸನ್ನೆ ಮಾಡಿ ಅವರೆಲ್ಲರೂ ಫ್ರೀಜರ್ ಅಲ್ಲಿ ಇದ್ದಾರೆ ಅಂತ ತೋರಿಸ್ತಾನೆ. ಅಷ್ಟೇ ಅಲ್ಲ, ಲೆದರ್ ಫೇಸ್ ನ ಮಾಸ್ಕ್ ಚೇಂಜ್ ಆಗಿದೆ. ಆಗ್ಲೇ ಕೊಲೆ ಮಾಡ್ಬೇಕಾದ್ರೆ ಬೇರೆ ಮಾಸ್ಕ್, ಈಗ ಅಡುಗೆ ಮಾಡ್ತಿದ್ದಾನೆ. ಅದಕ್ಕೆ ಹೌಸ್ ವೈಫ್ ನ ರೀತಿ ಮಾಸ್ಕ್ ಮತ್ತೆ ವಿಗ್ ಹಾಕೊಂಡಿದ್ದಾನೆ. ನಂತರ ರುಬಿನ್ಸ್ ಮತ್ತೆ ಲೆದರ್ ಫೇಸ್ ಹೋಗಿ ತಾತನ್ನ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡ್ ಬಂದ್ರು. ಯಾಕಂದ್ರೆ ಇನ್ನೂ ತಾತ ಬದುಕಿದ್ದಾರೆ. 100 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದೆ. ಚರ್ಮ, ಮಾಂಸ ಎಲ್ಲ ಗಟ್ಟಿಯಾಗಿ ಈ ರೀತಿ ಆಗಿರೋದು. ಡೈನಿಂಗ್ ಟೇಬಲ್ ಹತ್ರನೇ ಸ್ಯಾಲಿನ ಒಂದು ಚೇರ್ಗೆ ಕಟ್ ಹಾಕಿದ್ರು. ಇವಳ ಒಂದು ಬೆರಳಿನ ಮೇಲೆ ಚಾಕುವಿಂದ ಸ್ವಲ್ಪ ಕಟ್ ಮಾಡಿ ರಕ್ತ ಬರ್ತಿದ್ದಂಗೆ ತಾತನ್ ಬಾಯಿಗೆ ಇಡ್ತಾರೆ.
ರಕ್ತ ಟೇಸ್ಟ್ ಮಾಡ್ತಿದ್ದಂಗೆ ತಾತ ಆಕ್ಟಿವ್ ಆದ್ರು. ಫ್ರಾಂಕ್ಲಿನ್ ಮೊದಲು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾನೆ. ನುಬಿನ್ಸ್ ನ ನೋಡಿ ಡ್ರಾಕ್ಯುಲಾ ಇದ್ದಂಗಿದ್ದಾನೆ ಅಂತ ಹೇಳಿದ್ದ. ಆದ್ರೆ ಡ್ರಾಕ್ಯುಲಾ ನುಬಿನ್ಸ್ ನ ತಾತ. ಸೇಮ್ ಡ್ರಾಕ್ಯುಲಾ ತರನೇ ರಕ್ತ ಕುಡ್ದು ಇನ್ನೂ ಬದುಕಿದ್ದಾರೆ. ಇದೆಲ್ಲ ನೋಡಿ ಭಯಕ್ಕೆ ಸ್ಯಾಲಿ ಪ್ರಜ್ಞೆ ತಪ್ತಾಳೆ. ಮತ್ತೆ ಎಚ್ಚರಿಕೆ ಆದಾಗ ಟೇಬಲ್ ಮೇಲೆ ಪ್ರಾಣಿಗಳ ಬಾಡಿ ಪಾರ್ಟ್ಸ್ ಇಂದ ಮಾಡಿರೋ ಡೆಕೋರೇಷನ್ ಮತ್ತೆ ತಾತನ್ ಮುಖ ನೋಡಿ ಹೆದರುಕೊಂಡು ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಆಗ್ಲೇ ಲೆದರ್ ಫೇಸ್ ಮತ್ತೊಂದು ಮಾಸ್ಕ್ ಹಾಕೊಂಡ್ ಬಂದಿದ್ದಾನೆ. ಇದು ಚರ್ಮದಿಂದ ಮಾಡಿರೋ ಮಾಸ್ಕೆ, ಆದರೆ ನೀಟಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಊಟಕ್ಕೆ ರೆಡಿ ಆಗಿರೋ ರೀತಿ ಕೂತಿದ್ದಾನೆ. ತಿನ್ನೋಕೆ ಮಾಂಸ ಇದೆ, ಪ್ಯೂರ್ ಮನುಷ್ಯರ ಮಾಂಸ. ಸ್ಯಾಲಿ ಒಂದೇ ಸಮ ಕಿರ್ಚಾಡ್ತಾ ಓನರ್ಗೆ ಈ ರೀತಿ ಎಲ್ಲ ಮಾಡ್ಬೇಡಿ, ನೀವೇ ಇವರನ್ನ ತಡಿಬೇಕು ಅಂತಿದ್ದಾಳೆ. ಯಾಕಂದ್ರೆ 3 ಜನ ಸೈಕೋಗಳಲ್ಲಿ ಓನರೇ ಸ್ವಲ್ಪ ಕಡಿಮೆ ಸೈಕೋ ತರ ಕಾಣ್ತಾ ಇರೋದು. ಆದ್ರೆ ನುಬಿನ್ಸ್ ಅವನೇನ್ ಮಾಡ್ತಾನೆ, ಅಡುಗೆ ಮಾಡ್ತಾನೆ ಅಷ್ಟೇ. ಎಲ್ಲ ಕೆಲ್ಸ ನಾನು ಮತ್ತೆ ಲೆದರ್ ಫೇಸ್ ಮಾಡೋದು ಅಂತ ಹೇಳಿದಾಗ ಓನರ್ ಇವನಿಗೆ ಬೈತಾನೆ. ಬೇಗ ಕೆಲ್ಸ ಮುಗಿಸಿ ನನಗೆ ಕೊಲ್ಲೋದು ಇಷ್ಟ ಆಗಲ್ಲ ಅಂದಾಗ ತಾತ ಇವಳನ್ನ ಸಾಯಿಸ್ಲಿ ಅಂತ ನುಬಿನ್ಸ್ ಮತ್ತೆ ಲೆದರ್ ಫೇಸ್ ಸುತ್ತಿಗೆ ಎತ್ಕೊಂಡ್ ಬಂದು ತಾತನ್ಗೆ ಕೊಡ್ತಾರೆ. ಸುತ್ತಿಗೆ ಹಿಡ್ಕೊಳ್ಳೋಷ್ಟು ಶಕ್ತಿ ಕೂಡ ತಾತನ್ಗೆ ಇಲ್ಲ. ತಾತ ಕಸಾಯಿ ಖಾನೆಯಲ್ಲೇ ಕೆಲಸ ಮಾಡ್ತಿದ್ರು ಅಂತ ಲಿಫ್ಟ್ ಕೇಳ್ಕೊಂಡು ವ್ಯಾನ್ ಹತ್ತದಾಗ್ಲೇ ನುಬಿನ್ಸ್ ಹೇಳಿದ್ದ, ಎಷ್ಟೋ ವರ್ಷಗಳಿಂದ ಪ್ರಾಣಿಗಳನ್ನ ಕೊಂದಿಲ್ಲ, ಈಗ ಸ್ಯಾಲಿನ ಸಾಯಿಸ್ಲಿ ಅಂತ ಸುತ್ತಿಗೆ ಕೊಟ್ಟಿದ್ದಾರೆ. ಕೊನೆಗೂ ಲೆದರ್ ಫೇಸೆ ತಾತನ್ ಕೈ ಹಿಡ್ಕೊಂಡು ಸ್ಯಾಲಿಯ ತಲೆಗೆ ಹೊಡೆಸ್ದ. ಸಾಯುವಷ್ಟು ಏಟಾಗಿಲ್ಲ ಅಂದ್ರೂ ಗಾಯ ಆಗಿ ರಕ್ತ ಬರ್ತಿದೆ. ಎಲ್ಲರ ಗಮನ ತಾತನ್ ಕಡೆ ಇರೋದು ನೋಡಿ ಇದೇ ಸಿಕ್ಕಿದ್ ಚಾನ್ಸ್ ಅಂತ ನುಬಿನ್ಸ್ ನ ತಳ್ಳಿ ಮನೆಯ ಮತ್ತೊಂದು ಕಿಟಕಿ ಹೊಡ್ಕೊಂಡು ಎಸ್ಕೇಪ್ ಆಗ್ತಾಳೆ ಸ್ಯಾಲಿ. ಇವಳ ಹಿಂದೆನೆ ನುಬಿನ್ಸ್ ನ ಹಿಂದೆ ಚೈನ್ಸೋ ಎತ್ಕೊಂಡು ಲೆದರ್ ಫೇಸ್ ಬರ್ತಾ ಇದ್ದಾನೆ. ಸ್ಯಾಲಿ ರೋಡ್ಗೆ ಬಂದಾಗ ಇವಳ ದೇಹ ಎಲ್ಲ ರೇಸರ್ ಇಂದ ಕುಯ್ತಾ ಇದ್ದಾನೆ ನುಬಿನ್ಸ್. ಕುಯ್ಯೋದ್ರಲ್ಲಿ ಟ್ರಕ್ ಬರ್ತಿರೋದು ನೋಡ್ದೆ ಟ್ರಕ್ ಟೈರ್ಗೆ ನಿಂಬೆ ಹಣ್ಣಾದ. ಟ್ರಕ್ ಡ್ರೈವರ್ ಸ್ಯಾಲಿಗೆ ಸಹಾಯ ಮಾಡೋಕೆ ನೋಡ್ತಾನೆ. ಆದ್ರೆ ಟ್ರಕ್ ಸ್ಟಾರ್ಟ್ ಮಾಡೋಕ್ಕೂ ಬಿಡದೆ ಚೈನ್ಸಾ ಇಂದ ಲೆದರ್ ಫೇಸ್ ಟ್ರಕ್ ನ ಡೋರ್ ನ ಕಟ್ ಮಾಡೋಕೆ ನೋಡ್ತಿದ್ದಾನೆ. ಸ್ಯಾಲಿ ಟ್ರಕ್ ಇಂದ ಎಳೆದು ಓಡ್ತಾಳೆ. ಡ್ರೈವರ್ ಕೂಡ ರೆಂಚ್ ಎತ್ಕೊಂಡು ಓಡ್ಬೇಕಾದ್ರೆ ಹಿಂದಿರುಗಿ ರೆಂಚ್ ನ ಲೆದರ್ ಫೇಸ್ ಮೇಲೆ ಬಿಸಾಕ್ತ. ಇದರಿಂದ ಇವನು ಕೆಳಗೆ ಬಿದ್ದು ಚೈನ್ಸಾ ಕಾಲ್ ಮೇಲೆ ಬೀಳಿಸ್ಕೊಂತಾನೆ. ಕಾಲು ಸ್ವಲ್ಪ ಕಟ್ ಆಗುತ್ತೆ. ಆದ್ರೂ ಮತ್ತೆ ಎದ್ದು ಬರ್ತಾ ಇದ್ದಾನೆ. ಟ್ರಕ್ ಡ್ರೈವರ್ ಓಡ್ ಹೋದ. ಸ್ಯಾಲಿ ಮತ್ತೊಂದು ಪಿಕಪ್ ಟ್ರಕ್ ಬರ್ತಿರೋದು ನೋಡಿ ಸಹಾಯ ಕೇಳಿದಾಗ ಡ್ರೈವರ್ ಇವಳನ್ನ ಪಿಕಪ್ ಟ್ರಕ್ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಲೆದರ್ ಫೇಸ್ ಇಂದ ಜಸ್ಟ್ ಮಿಸ್ ಆಗ್ತಾಳೆ ಸ್ಯಾಲಿ. ಕೊನೆಗೂ ಪ್ರಾಣ ಉಳಿತು ಅಂತ ಖುಷಿಯಲ್ಲಿ ಸ್ಯಾಲಿ ನಗಾಡ್ತಾ ಇದ್ರೆ ಇವಳು ಕೈ ತಪ್ಪಿ ಹೋದ್ಲಲ್ಲ ಅಂತ ಲೆದರ್ ಫೇಸ್ ಚೈನ್ಸಾ ಬೀಸ್ಕೊಂಡು ಹುಚ್ಚನ ರೀತಿ ಆಡ್ತಾ ಇದ್ದಾನೆ. ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಈಗ ಮೂವಿಯಲ್ಲಿ ಏನೆಲ್ಲ ಆಯ್ತು, ಲೆದರ್ ಫೇಸ್ ನ ಫ್ಯಾಮಿಲಿ ಕತೆ ಏನು ಅನ್ನೋದನ್ನ ನೋಡೋಣ. ನುಬಿನ್ಸ್ ವ್ಯಾನ್ ಅಲ್ಲಿ ಇದ್ದಾಗ್ಲೇ ತನ್ನ ಫ್ಯಾಮಿಲಿ ಬಗ್ಗೆ ಹೇಳಿದ್ದ. ನುಬಿನ್ಸ್, ಲೆದರ್ ಫೇಸ್ ಮತ್ತೆ ತಾತ ಎಲ್ಲರೂ ಕಸಾಯಿ ಖಾನೆಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಅದರಲ್ಲೂ ಪ್ರಾಣಿಗಳನ್ನ ಕೊಲ್ಲೋ ಕೆಲಸ. ಆಮೇಲೆ ಇವರನ್ನ ಕೆಲಸದಿಂದ ತೆಗೆದುಹಾಕಿ ಇವರ ಜಾಗಕ್ಕೆ ಮಷಿನ್ ಗಳನ್ನ ತಂದಿರ್ತಾರೆ. ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಅಡಿಕ್ಟ್ ಆಗಿದ್ದ ಇವರು ಕೊನೆಗೂ ಸೈಕೋಗಳಾಗ್ತಾರೆ. ಪ್ರಾಣಿಗಳನ್ನ ಕೊಲ್ಲೋದ್ರ ಜೊತೆಗೆ ಮನುಷ್ಯರನ್ನ ಕೂಡ ಕೊಲ್ಲೋಕೆ ಶುರು ಮಾಡ್ತಾರೆ. ಇವರಿಗೆ ಯಾರು ಬೇರೆ ಅಲ್ಲ, ಕೊಲ್ಲೋದಕ್ಕೆ ಯಾರು ಸಿಕ್ಕಿದ್ರು ಓಕೆ, ಕೆಲಸ ಇರಲ್ಲ. 1970ರ ದಶಕ ಯಾವ ರೀತಿ ಇತ್ತು ಅಂತ ಮೊದಲೇ ಹೇಳಿದೀನಿ. ಗ್ಯಾಸ್ ಸ್ಟೇಷನ್ ಅಲ್ಲಿ ವ್ಯಾಪಾರ ಆಗ್ತಿರಲ್ಲ. ಇದೆಲ್ಲದರಿಂದ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡ ಈ ಫ್ಯಾಮಿಲಿಯವರು ಬದುಕೋದಕ್ಕೆ ಪ್ರಾಣಿಗಳ ಜೊತೆಗೆ ಮನುಷ್ಯರನ್ನ ಕೂಡ ಕೊಂದು ಮಾಂಸವನ್ನ ಸೇವಿಸ್ತಾ ಇರ್ತಾರೆ. ಕಸಾಯಿ ಖಾನೆಯಲ್ಲಿ ಮೊದಲು ಕ್ರೂರವಾಗಿ ಸುತ್ತಿಗೆಯಿಂದ ಪ್ರಾಣಿಗಳನ್ನ ಹೊಡೆದು ಕೊಲ್ತಿದ್ರು. ಅದೇ ರೀತಿ ಲೆದರ್ ಫೇಸ್ ಮನುಷ್ಯರಿಗೆ ಸುತ್ತಿಗೆಯಿಂದ ಹೊಡೆದು ಮಾಂಸ ನೇತಾಕೋ, ಕೊಕ್ಕೆಗೆ ನೇತಾಕೋದು, ಚೈನ್ಸಾ ಇಂದ ದೇಹ ಕಟ್ ಮಾಡೋದು, ಫ್ರೀಸರ್ ಅಲ್ಲಿ ಬಾಡಿ ಇಡೋದು ಎಲ್ಲವನ್ನ ನಾವು ನೋಡಿದೀವಿ. ಮಾಂಸ ತಿನ್ಕೊಂತಾರೆ. ಜೊತೆಗೆ ಗ್ಯಾಸ್ ಸ್ಟೇಷನ್ ಅಲ್ಲಿ ಬಾರ್ಬಿಕ್ಯೂ ಅಂತ ಹೇಳಿ ಪ್ರಾಣಿಗಳ ಮಾಂಸದ ಜೊತೆಗೆ ಮನುಷ್ಯರ ಮಾಂಸವನ್ನ ಕೂಡ ಕೊಡ್ತಾ ಇರ್ತಾರೆ. ಅದಕ್ಕೆ ಫ್ರಾಂಕ್ಲಿನ್ಗೆ ಟೇಸ್ಟ್ ಯಾಕೋ ಬೇರೆ ರೀತಿ ಇದೆ ಅಂತ ಅನ್ಸಿದ್ದು. ನುಬಿನ್ಸ್ ವ್ಯಾನ್ ಅಲ್ಲಿ ಇದ್ದಾಗ ನಮ್ಮ ಮನೆಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರುವಂತೆ ಅಂದ. ಗ್ಯಾಸ್ ಸ್ಟೇಷನ್ ಹತ್ರ ಬಂದಾಗ ಪೆಟ್ರೋಲ್ ಇಲ್ಲ, ಇಲ್ಲೇ ಉಳ್ಕೊಳ್ಳಿ ಅಂತ ಓನರ್ ಅಂದ. ಯಾಕೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಇವರನ್ನ ಕೊಲ್ಲೋಕೆ ಮನೆಗೆ ಕರ್ಕೊಂಡು ಹೋಗಿ. ಮನೆ ಹಿಂದೆ ಶೆಡ್ ಅಲ್ಲಿ ತುಂಬಾನೇ ಕಾರ್, ಪಿಕಪ್ ಟ್ರಕ್ ಎಲ್ಲ ಇರೋದು ಕರ್ಕ್ ಮತ್ತೆ ಪ್ಯಾಮ್ ನೋಡಿದ್ರು. ಆ ವಾಹನಗಳ ಓನರ್ ಎಲ್ಲ ಮಾಂಸ ಆಗಿದ್ದಾರೆ. ಅವರನ್ನ ಯಾಮಾರಿಸಿ ಇಲ್ಲಿಗೆ ಕರ್ಕೊಂಡ್ ಬಂದು ಕೊಂದಿರ್ತಾರೆ. ಮಾಂಸ ತಿನ್ಕೊಂತಾರೆ. ಅದೇ ಮೂಳೆ ಚರ್ಮವನ್ನ ಮನೆಯಲ್ಲಿ ಡೆಕೋರೇಷನ್ಗೆ ಅಂತ ಬಳಸ್ತಾರೆ. ಲೆದರ್ ಫೇಸ್ ಚರ್ಮದಿಂದ ಮಾಸ್ಕ್ ಕೂಡ ಮಾಡ್ಕೊಂಡಿದ್ದಾನೆ. ಇದೇ ರೀತಿ ಮೂಳೆಗಳಿಂದ ಮಾಡಿರೋ ಡೆಕೋರೇಷನ್ ಸ್ಯಾಲಿ ಮತ್ತೆ ಫ್ರಾಂಕ್ಲಿನ್ ನ ತಾತನ್ ಮನೆಯಲ್ಲಿ ಇರೋದು ನೋಡಿದ್ರೆ ತಾತನ್ ಮನೆಯನ್ನ ಕೂಡ ತಮ್ಮ ಕೆಲಸಕ್ಕೆ ಬಳಸ್ಕೊಂಡಿರ್ಬೋದು. ಪ್ಯಾಮ್ ಆಸ್ಟ್ರಾಲಜಿ ಬುಕ್ ಅಲ್ಲಿ ಫ್ರಾಂಕ್ಲಿನ್ ಬಗ್ಗೆ ಆಗ್ಲಿ ಸ್ಯಾಲಿ ಬಗ್ಗೆ ಆಗ್ಲಿ ಏನ್ ಓದಿದ್ಲೋ ಅದೆಲ್ಲ ಈಗ ನಿಜ ಆಯ್ತು. ಊಹೆನೂ ಮಾಡಿರಲ್ಲ ಅಂತ ಘಟನೆ ನಡೆಯುತ್ತೆ ಅಂತ ಇತ್ತು. ಮತ್ತೆ ನಡೆದಿದ್ದೆಲ್ಲ ನಂಬೋಕೆ ಆಗಲ್ಲ, ಆದ್ರೆ ಅದೆಲ್ಲ ರಿಯಲ್ ಆಗಿ ನಡೆಯುತ್ತೆ ಅಂತ ಸ್ಯಾಲಿಯ ಭವಿಷ್ಯದಲ್ಲೂ ಇತ್ತು. ಸೇಮ್ ಅದೇ ರೀತಿ ಆಗಿದೆ. ಫ್ರಾಂಕ್ಲಿನ್ ವ್ಯಾನ್ ಮೇಲೆ ರುಬಿನ್ಸ್ ಮೆತ್ತಿರೋ ರಕ್ತ ನೋಡಿ ಎಲ್ಲಿ ನಮ್ಮನ್ನ ಹುಡ್ಕೊಂಡ್ ಬರ್ತಾನೋ ಅಂತ ಹೆದರುಕೊಂಡಿದ್ದ. ಆದ್ರೆ ಇವರೇ ಲೆದರ್ ಫೇಸ್ ನ ಹುಡ್ಕೊಂಡ್ ಹೋಗಿ ಸಾಯ್ತಾರೆ ಸ್ಯಾಲಿನ ಬಿಟ್ಟು. ಈಗ ಕೆಲವೊಂದು ಕ್ರೇಜಿ ಫ್ಯಾಕ್ಟ್ಸ್ ಬಗ್ಗೆ ಹೇಳೋದಾದ್ರೆ, ಮೂವಿ ಮಾಡೋಕೆ ಇನ್ಸ್ಪಿರೇಷನ್ ಬಂದಿದ್ದು 1950ರ ದಶಕದಲ್ಲಿ ಆಕ್ಟಿವ್ ಇದ್ದ ಕೊಲೆಗಾರ ಮತ್ತೆ ಸಮಾಧಿಗಳ ಎಡ್ ಗೀನ್ ಇಂದ. ಎಡ್ ಗೀನ್ ನ ಕತೆ ಈ ಮೂವಿಗಿಂತ ಭಯಾನಕ
ಭಯಾನಕವಾಗಿದೆ. ನೆಟ್ಫ್ಲಿಕ್ಸ್ ನ ಸೀರೀಸ್ ಕೂಡ ಇದೆ, ನೀವು ನೋಡಿರ್ಬೋದು, ಮಾನ್ಸ್ಟರ್ ದ ಎಡ್ಗಿನ್ ಸ್ಟೋರಿ ಅಂತ. ಅವನು ಕೂಡ ಇಬ್ಬರ ಕೊಲೆ ಮಾಡಿದ್ದ. ಇನ್ನ ಸಾವನ್ನಪ್ಪಿರೋರ ಸಮಾಧಿಯಾಗಿದ್ದು ಬಾಡಿಗಳನ್ನ ತಗೊಂಡು ಹೋಗಿ ಚರ್ಮದಿಂದ ಮತ್ತೆ ಮೂಳೆಗಳಿಂದ ಡೆಕೋರೇಟಿವ್ ವಸ್ತುಗಳನ್ನ ಮಾಡೋದು, ಚರ್ಮದಿಂದ ಮಾಸ್ಕ್ ಗಳನ್ನ ಮಾಡೋದು ಎಲ್ಲ ಮಾಡ್ತಿದ್ದ. ಅದೇ ಈ ಮೂವಿಯಲ್ಲಿ ಬಳಸಿರೋ ಮನುಷ್ಯರ ಮೂಳೆಗಳು ರಿಯಲ್ ಸ್ನೇಹಿತರೆ, ಅದರಲ್ಲೂ ನಮ್ಮ ಭಾರತದಿಂದ ಲೀಗಲ್ ಆಗಿ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಆಗ ಕೋಲ್ಕತ್ತಾ ಇಂದ ಮೆಡಿಕಲ್ ಪರ್ಪಸ್ಗೆ ಬಳಸೋ ಸ್ಕೆಲಿಟನ್ ನ ಕಡಿಮೆ ದುಡ್ಡಲ್ಲಿ ಇಂಪೋರ್ಟ್ ಮಾಡ್ಕೋಬಹುದಾಗಿತ್ತು. ಇದಕ್ಕಿಂತ ನಕಲಿ ಮೂಳೆಗಳನ್ನ ಮಾಡ್ಸೋಕೆ ಜಾಸ್ತಿ ಖರ್ಚಾಗ್ತಿತ್ತಂತೆ ಆಗ. ಆದ್ರೆ 1985ರಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಬ್ಯಾನ್ ಮಾಡಿತ್ತು. ಮೂವಿ ತುಂಬಾನೇ ದೇಶಗಳಲ್ಲಿ ಬ್ಯಾನ್ ಕೂಡ ಆಗಿತ್ತು. ರಿಲೀಸ್ ಮಾಡೋಕೆ ಚೈನ್ಸಾ ಇಂದ ಕಟ್ ಮಾಡೋ ಕೆಲವೊಂದು ಸೀನ್ಸ್ ಎಲ್ಲ ಕಟ್ ಮಾಡಿ ರಿಲೀಸ್ ಮಾಡ್ತಾರೆ. ಯುಕೆ ಅಲ್ಲಿ 1999ರವರೆಗೂ ಮೂವಿ ಬ್ಯಾನ್ ಆಗಿತ್ತು. ಆಸ್ಟ್ರೇಲಿಯಾ ಅಲ್ಲೂ ಮೊದಲು ಬ್ಯಾನ್ ಮಾಡಿದ್ರು. ಕದ್ದು ಮೂವಿನ ಒಂದು ಹೋಟೆಲ್ ಅಲ್ಲಿ ತೋರ್ಸೋಕೆ ನೋಡಿದಾಗ ಪೊಲೀಸರು ರೈಡ್ ಮಾಡಿ ಫಿಲ್ಮ್ ರೀಲ್ಸ್ ನ ತಗೊಂಡು ಹೋಗಿರ್ತಾರೆ. ಆಮೇಲೆ ಕೆಲವು ವರ್ಷಗಳ ನಂತರ ಬ್ಯಾನ್ ತೆಗಿತಾರೆ. ಅಮೆರಿಕದಲ್ಲೂ ಕೆಲವೊಂದು ಥಿಯೇಟರ್ಸ್ ಇಂದ ಜನ ಮೂವಿ ನೋಡೋಕಾಗದೆ ಎದ್ದು ಹೋಗಿರ್ತಾರೆ. ಕೆಲವರು ಮೂವಿ ನೋಡಿ ಕಂಪ್ಲೇಂಟ್ ಮಾಡಿರ್ತಾರೆ. ಎಲ್ಲ ಆಯ್ತು, ಆದ್ರೆ ಈಗ ಕಲ್ಟ್ ಕ್ಲಾಸಿಕ್ ಮೂವಿ ಆಗಿದೆ. ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವೀಸ್ ನ ಲಿಸ್ಟ್ ಅಲ್ಲಿ ಬರುತ್ತೆ. ಇವತ್ತಿಗೂ ಮಾಸ್ಕ್ ಹಾಕಿರೋ ಕಿಲ್ಲರ್ಸ್ ನ ಮೂವೀಸ್ ಬರ್ತಿದೆ ಅಂದ್ರೆ ಅದು ಈ ಮೂವಿಯಿಂದಾನೆ. ಅಷ್ಟೇ ಅಲ್ಲ, ಫೈನಲ್ ಗರ್ಲ್ ಕಾನ್ಸೆಪ್ಟ್ ಕೂಡ ಮೊದಲು ಈ ಮೂವಿಯಲ್ಲೇ ತೋರಿಸಿದ್ದು. ಇದೇ ವರ್ಷ ಅಂದ್ರೆ 1974ರಲ್ಲೇ ಬ್ಲಾಕ್ ಕ್ರಿಸ್ಮಸ್ ಮೂವಿ ರಿಲೀಸ್ ಆಗಿತ್ತು. ಅದರಲ್ಲೂ ಫೈನಲ್ ಗರ್ಲ್ ಕಾನ್ಸೆಪ್ಟ್ ಇದೆ. ಅದೇ ಮೂವಿಯ ಕೊನೆಯಲ್ಲಿ ಒಬ್ಳು ಹುಡುಗಿ ಎಲ್ಲದರಿಂದ ತಪ್ಪಿಸ್ಕೊಂಡು ಉಳ್ಕೊಂತಾಳಲ್ಲ, ಆ ರೀತಿ ಸ್ಟೋರಿ ಆಗ ಶುರು ಆಗಿದ್ದು. ಇವತ್ತಿಗೂ ನೋಡ್ತಾ ಇದೀವಿ. ಇವಿಲ್ ಡೆಡ್ ಮೂವಿ ಸೀರೀಸ್ ಅಲ್ಲೂ ನೋಡಿದೀವಿ ಸ್ನೇಹಿತರೆ. ಸೊ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.